ओम नमः सिद्धेभ्यः ओम नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सव्वसाहूणं एसो पंच नमो यारो सौव पावपणासनो मंगलानं च सव्वेशिं परमं हवै मंगलम् परमं हवै मंगलम्। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। ನಾಲ್ಕು ಗತಿಯ ಜೀವಗಳು ಯಾವ ಗತಿಯಿಂದ ಹೊರಟು ಯಾವ ಗತಿಯಲ್ಲಿ ಯಾವ ಗುಣಸ್ಥಾನ ರೂಪದಲ್ಲಿ ಮರಣ ತಾಳಿ ಯಾವ ಗತಿಯಲ್ಲಿ ಜನ್ಮ ತಾಳುತ್ತವೆ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನರಕ ಗತಿ ಮುಗಿದಿದೆ, ಇನ್ನು ತಿರ್ಯಂಚಿಗತಿ. ತಿರ್ಯಂಚಿಗತಿಯಲ್ಲಿ ನಾನಾ ಪ್ರಕಾರದ ಯೋನಿಸ್ಥಾನಗಳಲ್ಲಿ ಜನ್ಮ ತಾಳಿರುವಂತಹ ಜೀವಿಗಳಿವೆ. ಇದರಲ್ಲಿ ಹಿಂದೆ ವಿಚಾರ ಮಾಡಿದಂತೆ 85 ಪ್ರಕಾರದ ತಿರ್ಯಂಚ ಜೀವಿಗಳ ಭೇದ ಇದೆ ಅಲ್ಲ. 85 ಈ ಎಲ್ಲ ಜೀವಗಳಿಗೆ ಯಾವ ಜೀವ ಎಲ್ಲಿ ಹುಟ್ಟುತ್ತದೆ ಅನ್ನುವುದನ್ನು ಈ ಸಂದೃಷ್ಟಿಯ ಮೂಲಕ ತಿಳಿದುಕೊಳ್ಳೋಣ. ತಿರ್ಯಂಚಿಗತಿ ಸಂಜ್ಞಿ ಪಂಚೇಂದ್ರಿಯ ಗರ್ಭಜ ಪರ್ಯಾಪ್ತಕ ಸಂಖ್ಯಾತ ವರ್ಷಾಯುಷ್ಕ ಮತ್ತು ಸಂಜ್ಞಿ ಪಂಚೇಂದ್ರಿಯ ಸಮೂರ್ಛನ ಸಂಗಿ ಪಂಚೇಂದ್ರಿಯ ಪರ್ಯಾಪ್ತಕ ಒಂದು ಬಿಟ್ಟು ಹೋಯ್ತೇನೆ ಇಲ್ಲಿ. ಸಮೂರ್ಛನ ಸಂಖ್ಯಾತ ವರ್ಷಾಯುಷ್ಕ ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕ ಸಮೂರ್ಛನ ಆಗಬೇಕಾ? ಸರಿ ಇದೆ, ಪರ್ಯಾಪ್ತಕ ಆಗಬೇಕು. ಸಂಗಿ ಪಂಚೇಂದ್ರಿಯ ಪರ್ಯಾಪ್ತಕ ಸಮೂರ್ಛನ ಸಂಖ್ಯಾತ ವರ್ಷಾಯುಷ್ಕ ತಿರ್ಯಂಚಿಗತಿಯ ಜೀವ. 2 ಜೀವಿಗಳು ಇಲ್ಲಿ. ಸಂಜ್ಞಿ ಪಂಚೇಂದ್ರಿಯ ಸಮೂರ್ಛನ ಅಂದರೆ ರಾಘವ ಮತ್ಸ್ಯ ಬಂತು ಮತ್ತು ತಂದುಲು ಮತ್ಸ್ಯ, 2 ಸಮೂರ್ಛನ ಜೀವಗಳು. ಯಾವ್ಯಾವ ಜೀವ? ರಾಘವ ಮತ್ಸ್ಯ ಮತ್ತು ತಂದುಲು ಮತ್ಸ್ಯ 2 ಸಮೂರ್ಛನ ಜೀವಗಳು, ಸಂಜ್ಞಿ ಜೀವಿಗಳು ಮತ್ತು ಪರ್ಯಾಪ್ತಕ ಜೀವಗಳು. ಇವು ಮತ್ತು ಆ ಕಡೆದು ಮೊದಲು ಕಟ್ಕೋಬೇಕು, ಅಂದ್ ಈ ಕಡೆ ತಾಳ್ತಾವ. ಅಲ್ಲಿ ಒಂದು ಕಂಬಿ ಕಟ್ಟಬೇಕು, ಅದನ್ನ ಹಚ್ಚ
ಎಷ್ಟು ಗತಿಗಳಲ್ಲಿ ಹೋಗಬಹುದು? 4 ಗತಿಗಳಿಗೆ ಹೋಗಬಹುದು. ನರಕದಲ್ಲಿ ಹೋಗುವುದಾದರೆ ಎಲ್ಲಾ 7 ನರಕಗಳಲ್ಲಿ ಹೋಗಬಹುದು. ತಿರೆಂಚ್ ಗತಿಯಲ್ಲಿ ಹೋದರೆ ಎಲ್ಲಾ ಪ್ರಕಾರದ ಸಂಖ್ಯಾತ ವರ್ಷಾಯುಷ್ಕ ಕರ್ಮಭೂಮಿಯ ತಿರೆಂಚ್ಗಳಾಗಿ ಜನ್ಮ ತಾಳಬಹುದು ಮತ್ತು ಅಸಂಖ್ಯಾತ ವರ್ಷಾಯುಷ್ಕ ಅಂದರೆ ಭೋಗಭೂಮಿಯ ತಿರೆಂಚಾಗಿ ಹುಟ್ಟಬಹುದು. ಸಮೂರ್ಛನ ಜೀವನು ಭೋಗಭೂಮಿಗೆ ಹೋಗಬಹುದು. ಪರ್ಯಾಪ್ತಕ ಸಮೂರ್ಛನ ಪರ್ಯಾಪ್ತಕ ಕರ್ಮಭೂಮಿಯ ತಿರೆಂಚ ಭೋಗಭೂಮಿಗೆ ಹೋಗಬಹುದು. ಯಾಕೆಂದ್ರೆ ದಾನ ಮತ್ತು ದಾನಾನುಮೋದನೆ ಸಮೂರ್ಛನ ಜೀವಿಗಳಿಗೂ ಸಂಭವ ಇದೆ. ಆದರೆ ಲಬ್ಧಿಯ ಪರ್ಯಾಪ್ತಕ ಜೀವಿಗಳಿಗೆ ದಾನಾನುಮೋದನೆ ಸಂಭವ ಇಲ್ಲ. ಇನ್ನು ಮನುಷ್ಯ ಗತಿಯಲ್ಲಿ ಹೋದರೆ ಈ 2 ಪ್ರಕಾರದ ತಿರೆಂಚಿಗಳು ಸರ್ವಸಂಖ್ಯಾತ ವರ್ಷಾಯುಷ್ಕ ಮನುಷ್ಯಾಗಿ ಜನ್ಮ ತಾಳಬಹುದು ಮತ್ತು ಅಸಂಖ್ಯಾತ ವರ್ಷಾಯುಷ್ಕ ಮನುಷ್ಯರಲ್ಲಿಯೂ ಕೂಡ ಜನ್ಮ ತಾಳಬಹುದು. ಅಂದರೆ ಭೋಗಭೂಮಿಯ ಮನುಷ್ಯರು ಆಗಬಹುದು ಮತ್ತು ಕರ್ಮಭೂಮಿಯ ಮನುಷ್ಯಾಗಿನೂ ಜನ್ಮ ತಾಳಬಹುದು. ಸರ್ವಸಂಖ್ಯಾತ ವರ್ಷಾಯುಷ್ಕ ಅಂತಂದ್ರೆ ಇಲ್ಲಿ ಲಬ್ಧಿಯ ಪರ್ಯಾಪ್ತಕನೂ ಬಂತು. ಲಬ್ಧಿಯ ಪರ್ಯಾಪ್ತಕನೂ ಬಂತು ಮತ್ತು ಜರಾಯುಜ್ ಮನುಷ್ಯ ಗರ್ಭಜನ್ಮನೂ ಬಂತು. ಪರ್ಯಾಪ್ತಕ ಮನುಷ್ಯ ಮತ್ತು ಅಪರ್ಯಾಪ್ತಕ ಮನುಷ್ಯ 2 ಇದರಲ್ಲಿ ಮತ್ತು 3ನೇದು ಅಂತಂದ್ರೆ ಅಸಂಖ್ಯಾತ ವರ್ಷಾಯುಷ್ಕ ಭೋಗಭೂಮಿಯಲ್ಲಿ ಜನ್ಮ ತಾಳಬಹುದು. ದೇವಗತಿಯಲ್ಲಿ ಜನ್ಮ ತಾಳಿದ್ರೆ ಭೌನತ್ರಿಕದಲ್ಲಿ ಜನ್ಮ ತಾಳಬಹುದು ಮತ್ತು ಭೌನತ್ರಿಕದಿಂದ ಹಿಡ್ಕೊಂಡು 12ನೇ ಸ್ವರ್ಗದವರೆಗೆ ಜನ್ಮ ತಾಳಬಹುದು. ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ. 12ನೇ ಸ್ವರ್ಗಕ್ಕಿಂತ ಮೇಲೆ ಏನಿಲ್ಲ. 12ನೇ ಸ್ವರ್ಗಕ್ಕಿಂತ ಮೇಲಿನ ಸ್ವರ್ಗಗಳಲ್ಲಿ ಉತ್ಪತ್ತಿ ಇಲ್ಲ. ಅಲ್ಲ, 1ನೇ ಗುಣಸ್ಥಾನದಲ್ಲಿ ಮರಣ ಆಗಿದೆ. 1ನೇ ಗುಣಸ್ಥಾನದಲ್ಲಿ ಮರಣ ಆಗಿರುವುದರಿಂದ ಹೆಚ್ಚೆಂದರೆ 12ನೇ ಸ್ವರ್ಗದವರೆಗೆ ಹೋಗಬಹುದು. ಇನ್ನು ಸೌನನ ಯಾವುದಿದ್ರೆ ಏನು, ಆ ಸೌನನದ ಅನುಸಾರವಾಗಿ ವಜ್ರಋಷಭ ನಾರಾಯಣನ ತಗೊಂಡ್ರು ಕೂಡ 12ನೇ ಸ್ವರ್ಗದ ತನಕ ಹೋಗಬಹುದು. ಇದಕ್ಕಿಂತ ಹೆಚ್ಚಿಲ್ಲ. ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ವಜ್ರಋಷಭ ನಾರಾಜ ಸೌನನ ಇದ್ರೂ ಕೂಡ ಆ ಗರ್ಭಜ ತಿರ್ಯಂಚ ಮತ್ತು ಸಮೂರ್ಛನ್ ತಿರ್ಯಂಚಗಳು ಮಾತಾಡಬೇಡ್ರಿ. ಗರ್ಭಜ ತಿರ್ಯಂಚ ಮತ್ತು ಸಮೂರ್ಛನ್ ತಿರ್ಯಂಚಗಳು 1ನೇ ಗುಣಸ್ಥಾನದಲ್ಲಿ ಮರಣವಾಯಿತು ಅಂತಂದ್ರೆ 12ನೇ ಸ್ವರ್ಗದವರೆಗೆ ಮಾತ್ರ ಹೋಗಬಹುದು. ಮೇಲಿನ ಸ್ವರ್ಗಗಳಲ್ಲಿ ಸಾಧ್ಯವಿಲ್ಲ. ಸಮ್ಯಕ್ ದೃಷ್ಟಿ ಜೀವಿಗಳು 12ನೇ ಸ್ವರ್ಗಕ್ಕಿಂತ ಮೇಲೆ ಹೋಗಬಹುದು. ಮಿಥ್ಯಾದೃಷ್ಟಿ ಜೀವಗಳು 12ನೇ ಸ್ವರ್ಗದವರೆಗೆ ಹೋಗಬಹುದು. ಇದಕ್ಕಿಂತ ಹೆಚ್ಚಿಲ್ಲ. ಹೋಗ್ಬಹುದಲ್ಲ. ರಾಘವ ಮತ್ಸ್ಯ ಎಲ್ಲ ಭೋಗಭೂಮಿಗೆ ಜನ್ಮ ತಾಳಬಹುದು. ಅಸಂಖ್ಯಾತ ಭೋಗಭೂಮಿಗಳಿವೆ. ಜಗನ್ಯ ಭೋಗಭೂಮಿಗಳು ಅಸಂಖ್ಯಾತ ಇವೆ. ಅಸಂಖ್ಯಾತ ದ್ವೀಪ ಸಮುದ್ರಗಳಲ್ಲಿ ಮತ್ತು ಸ್ವಯಂಭೂರಮನ ಸಮುದ್ರ ಮತ್ತು ಸ್ವಯಂಭೂರಮನ ಅರ್ಧ ದ್ವೀಪ ಇದೆಲ್ಲ ಕರ್ಮಭೂಮಿ ಇದೆ. ಕೊನೆಯದ್ದು ಇಲ್ಲಿರತಕ್ಕಂತಹ ಜೀವಗಳು ಜಗನ್ಯ ಮತ್ತು ಮಧ್ಯಮ 2 ಸುಪಾತ್ರಗಳಲ್ಲಿ ಅಲ್ಲಿ ಸಿಗಲಿಕ್ಕೆ ಸಾಧ್ಯ. ಉತ್ತಮ ಪಾತ್ರ ಇಲ್ಲ. ಉತ್ತಮ ಪಾತ್ರ ಮುನಿಗಳು ಮತ್ತು ಮಧ್ಯಮ ಪಾತ್ರ ಪಂಚಮ ಗುಣಸ್ಥಾನವರ್ತಿ ತಿರ್ಯಂಶಿಗಳು ಶ್ರಾವಕರು. ಮಧ್ಯಮ ಪಾತ್ರ ಮಧ್ಯಮ ಸುಪಾತ್ರ ಮತ್ತು ಜಗನ್ಯ ಸುಪಾತ್ರ ಅವಿರತ್ ಸಮ್ಯಕ್ ದೃಷ್ಟಿ ಜೀವ ತಿರ್ಯಂಶ ಜೀವ. ಆಮೇಲೆ ಜಗನ್ಯ ಸುಪಾತ್ರ ಮಧ್ಯಮ ಸುಪಾತ್ರ ಅಲ್ಲಿ ದಾನಕ್ಕಾಗಿ ಸಿಗಬಹುದು ಅಥವಾ ಇಲ್ಲ. ದಾನಕ್ಕಾಗಿ ಸಿಗಬಹುದಲ್ಲಿ.
अविरत सम्यक दृष्टि 83 जीव जगनि सुपात्र पंचम अनुवृत्ति 83 जीव मध्यम सुपात्र ಮುನಿಗಳು ಉತ್ತಮ ಸುಪಾತ್ರ ಮುನಿಗಳಂತೂ ಸಿಕ್ಕೋಲ್ಲ ಎಲ್ಲಿ ಸ್ವಯಂಭೂ ರಮಣ ಸಮುದ್ರದಲ್ಲಿ ಇನ್ನು ಮಧ್ಯಮ ಸುಪಾತ್ರದಲ್ಲಿ ದಾನ ಮಾಡಿದ್ರು ಭೋಗಭೂಮಿಗೆ ಹೋಗ್ತಾವಲ್ಲ ಮತ್ತು ಜಗನ್ಯ ಸುಪಾತ್ರಿಗೆ ದಾನ ಮಾಡಿದ್ರು ಭೋಗಭೂಮಿಗೆ ಹೋಗ್ತಾವ ಆಮೇಲೆ ಇಲ್ಲಿ ಇಂಥ ಒಂದು ದಾನ ಮಾಡಿರುವ ಕಾರಣ ಮತ್ತು ಮಿಥ್ಯಾತ್ವ ಸಹಿತ ಒಂದನೇ ಗುಣಸ್ಥಾನದಲ್ಲಿಯೇ ಮರಣ ಮಾಡಿರುವ ಕಾರಣ ಮಿಥ್ಯಾತ್ವ ಗುಣಸ್ಥಾನ ಸಹಿತವಾಗಿ ಜಗನ್ಯ ಭೋಗಭೂಮಿಗಳಲ್ಲಿ ಜನ್ಮ ತಾಳಬಹುದು. ಜಗನ್ಯ ಭೋಗಭೂಮಿ 83 ಜೀವಗಳು ಜಗನ್ಯ ಭೋಗಭೂಮಿಯಲ್ಲಿ ಹುಟ್ಟಬಹುದು. ಆದರೆ ಅಲ್ಲಿರ್ತಕ್ಕಂಥ 83ಗಳು 5 ಗುಣಸ್ಥಾನಗಳನ್ನು ಪಡೆದರೂ ಮರಣ ಕಾಲದಲ್ಲಿ ಒಂದು ವೇಳೆ ಒಂದನೇ ಗುಣಸ್ಥಾನ ಆಯಿತು ಅಂತಂದ್ರೆ ಭೋಗಭೂಮಿಯಲ್ಲಿ ಹುಟ್ಟಬಹುದು, ಕರ್ಮಭೂಮಿಗಳಲ್ಲಿ ಹುಟ್ಟಬಹುದು. 83 ಆಗಬಹುದು, ಮನುಷ್ಯನೂ ಆಗಬಹುದು. ಭೋಗಭೂಮಿಯ 83 ಆಗಬಹುದು, ಭೋಗಭೂಮಿಯ ಮನುಷ್ಯರು ಆಗಬಹುದು. ಇನ್ನು ಎರಡನೇ ಕೆಳಗಿಂದು असौज्ञी पंचेन्द्रिय गर्भज पर्याप्तक संख्यात वर्षायुष्क जीव ಮತ್ತು असौज्ञी पंचेन्द्रिय पर्याप्तक ಸಮೂರ್ಛನ ಸಂಖ್ಯಾತ ವರ್ಷಾಯುಷ್ಕ ಜೀವ. 2 ಕರ್ಮಭೂಮಿ ಜೀವಗಳು, 2 ಅಸೌಜ್ಞಿ ಇವೆ. ಒಂದು ಗರ್ಭಜಿದೆ, ಇನ್ನೊಂದು ಸಮೂರ್ಛನಿದೆ. ಇಂಥ 2 ಜೀವಗಳು ಒಂದನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ, ನರಕಗತಿಯಲ್ಲಿ ಎಲ್ಲಿ ತನಕ ಹುಟ್ಟಬಹುದು? ಅಸೌಜ್ಞಿ ಪಂಚೇಂದ್ರಿಯ ಜೀವಿಗೆ ಕೇವಲ 1ನೇ ನರಕದವರೆಗೆ ಜನ್ಮ ಇದೆ. ಮತ್ತು 83 ಗತಿಯಲ್ಲಿ ಹುಟ್ಟಿದರೆ ಸರ್ವಸಂಖ್ಯಾತ ವರ್ಷಾಯುಷ್ಕ ಕರ್ಮಭೂಮಿಯ ಜೀವಾಗಿ ಹುಟ್ಟಬಹುದು. ಸರ್ವಸಂಖ್ಯಾತ ವರ್ಷಾಯುಷ್ಕ ಕರ್ಮಭೂಮಿಯ ಜೀವಾಗಿ ಹುಟ್ಟಬಹುದು. ಅಲ್ಲಿ ಸೌಂಡ್ ಬಾಕ್ಸ್ ಹತ್ತಿರ ಹೋಗಿ ಕೂತ್ಕೊಳ್ಳಿ, ಅಲ್ಲಿಂದ ಕೇಳಿಸಿ ದೂರಿಂದ ಹೇಳ್ರಿ ಅವ್ರು. ಅಲ್ಲಿ ಕೇಳಿಸ್ತೈತಿ, ಅಲ್ಲಿ ದೂರ ಬರ್ರಿ. ಪ್ರಥಮ ನರಕದಲ್ಲಿ ಹುಟ್ಟಬಹುದು. 83 ಗತಿಯಲ್ಲಿ ಹುಟ್ಟಿದರೆ ಸರ್ವಸಂಖ್ಯಾತ ವರ್ಷಾಯುಷ್ಕ ಜೀವಾಗಿ ಹುಟ್ಟಬಹುದು. ಕರ್ಮಭೂಮಿಯ ಜೀವ ಅಂದರೆ ಎಲ್ಲೆಲ್ಲಿ? ಏಕೇಂದ್ರಿಯದಿಂದ ಹಿಡ್ಕೊಂಡು ಸೌಜ್ಞಿ ಪಂಚೇಂದ್ರಿಯ, असौज्ञी पंचेंद्रिय, ಸಮೂರ್ಛನ, ಪರ್ಯಾಪ್ತಕ, ಲಬ್ಧಿಯ ಪರ್ಯಾಪ್ತಕ ಎಲ್ಲ ಸ್ಥಾನದಲ್ಲಿ ಹುಟ್ಟಬಹುದು. ಮನುಷ್ಯಗತಿಯಲ್ಲಿ ಹುಟ್ಟಿದರೆ ಸರ್ವಸಂಖ್ಯಾತ ವರ್ಷಾಯುಷ್ಕ ಮನುಷ್ಯ ಆಗಿ ಹುಟ್ಟಬಹುದು. ಅಂತಂದ್ರೆ ಲಬ್ಧಿಯ ಪರ್ಯಾಪ್ತಕ ಮನುಷ್ಯ ಮತ್ತು ಪರ್ಯಾಪ್ತಕ ಮನುಷ್ಯ. ಲಬ್ಧಿಯ ಪರ್ಯಾಪ್ತಕ ಸಮೂರ್ಛನ್ ಮನುಷ್ಯ ಮತ್ತು ಪರ್ಯಾಪ್ತಕ ಮನುಷ್ಯ ಆಗಿ ಹುಟ್ಟಬಹುದು. ಇನ್ನು ಭೋಗಭೂಮಿಯ 83 ಅಥವಾ ಮನುಷ್ಯ ಆಗಿ ಹುಟ್ಟುವುದಿಲ್ಲ. ಯಾವ ಜೀವ? ಅಸೌಜ್ಞಿ ಪಂಚೇಂದ್ರಿಯ ಜೀವ. ಯಾಕೆ ಹುಟ್ಟುವುದಿಲ್ಲ? ಅಲ್ಲಿ ಮನ ಅನ್ನತಕ್ಕಂಥದ್ದಿಲ್ಲ. ದಾತ ಯಾರು, ಪಾತ್ರ ಯಾರು ಅನ್ನತಕ್ಕಂಥ ವಿವೇಕ ಅಸೌಜ್ಞಿ ಪಂಚೇಂದ್ರಿಯ ಜೀವಿಯಲ್ಲಿ ಇರೋದು ಕಷ್ಟ. ಅದಕ್ಕಾಗಿ ಅಸೌಜ್ಞಿ ಪಂಚೇಂದ್ರಿಯ ಜೀವ ಭೋಗ ಭೂಮಿಯಲ್ಲಿ ಹುಟ್ಟುವುದಿಲ್ಲ. ದೇವಗತಿಯಲ್ಲಿ ಹುಟ್ಟಿದರೆ
ಭವನವಾಸಿ ಮತ್ತು ವ್ಯಂತರ್ವಾಸಿಯಾಗಿ ಹುಟ್ಟಬಹುದು. ಕೆಳಗೊಂದು ಆಧಾರ ಕೊಟ್ಟಿದ್ದಾರೆ. ಭವನತ್ರಿಕದಲ್ಲಿ ಜನಿಸಲು ಸಾಧ್ಯ. ತಿಲೋಯಿಪನ್ನತ್ತಿ ಭಾಗ 3 314 ಗಾಥೆ. ಜ್ಯೋತಿಷ್ಕರಲ್ಲಿ ಜಗನ್ಯ ಆಯು ಒಂದು ಪಲ್ಯದ 8ನೇ ಭಾಗ ಪ್ರಮಾಣ ಇರುತ್ತದೆ. ಜಗನ್ಯ ಆಯುಷ್ಯ. ಜ್ಯೋತಿಷ್ಕರಲ್ಲಿ ಜಗನ್ಯ ಆಯುಷ್ಯ 1 ಪಲ್ಯದ 8ನೇ ಭಾಗ ಪ್ರಮಾಣ. ನೀನೆ ಬಂದಿತ್ತಲ್ಲ ಇದು, ನೀನು ಬಂದಿತ್ತ. ಅದೇ ದೇವಗತಿಯಲ್ಲಿ ಹುಟ್ಟಿದ್ರೆ ಅಸೌಜ್ಞಿ ಪಂಚೇಂದ್ರಿಯ ಜೀವಿಗಳು ಭವನವಾಸಿ ವ್ಯಂತರ್ವಾಸಿ ಆಗಬಹುದು ಅಂತ ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿ ತಿಲೋಯಪನ್ನತ್ತಿಯ ಆಧಾರದಿಂದ ಭವನತ್ರಿಕದಲ್ಲಿ ಹುಟ್ಟಬಹುದು, ಅಂದರೆ ಜ್ಯೋತಿಷ್ಕನೂ ಆಗಬಹುದು ಅನ್ನುವಂಥ ಆಧಾರ ಸಿಗ್ತದೆ. 3 ಪರ್ಯಾಯಗಳಲ್ಲಿ ಹುಟ್ಟಬಹುದು ಅಥವಾ 2 ಪರ್ಯಾಯಗಳಲ್ಲೂ ಹುಟ್ಟಬಹುದು. 3 ಅಥವಾ 2 ಆಧಾರಗಳು ಸಿಗ್ತಾ ಇವೆ ಅಂದಮೇಲೆ ಎರಡೂ ಸ್ವೀಕಾರ ಮಾಡೋದು. ಮೂರತ್ರೊಳಗೆ ಜನ್ಮ ತಾಳಬಹುದು. ತಿಲೋಯಪನ್ನತ್ತಿಯಲ್ಲಿ ಸಿಗ್ತದೆ ಇದು. ನರಕದಲ್ಲಿ ಪ್ರಥಮ ನರಕ ಮತ್ತು ದೇವಗತಿಯಲ್ಲಿ ಭವನತ್ರಿಕ, ಇನ್ನು ಸ್ವರ್ಗದಲ್ಲಿ ಹುಟ್ಟುವುದಿಲ್ಲ ಅನ್ನುವಂಥ ನಿಯಮ ಆಯಿತು. ಸ್ವರ್ಗದಲ್ಲಿ ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚಗಳೇ ಮಾತ್ರ ಹುಟ್ಟೋದು. ಸ್ವರ್ಗದಲ್ಲಿ ಅಸೌಜ್ಞಿ ಪಂಚೇಂದ್ರಿಯ ಇಲ್ಲ, ಏಕೇಂದ್ರಿಯದಿಂದ ಹಿಡ್ಕೊಂಡು ಯಾವುದೂ ಇಲ್ಲ. ಅಸೌಜ್ಞಿ ಪಂಚೇಂದ್ರಿಯದವರೆಗೆ ಸ್ವರ್ಗದಲ್ಲಿ ಯಾವುದು ಹುಟ್ಟಲ್ಲ. ವೈಮಾನಿಕ ದೇವಾಗಿ ಹುಟ್ಟೋದು ಸಾಧ್ಯ ಇಲ್ಲ. ಅಂದ್ರೆ ಭವನತ್ರಿಕೆ ಎಷ್ಟು ಸುಲಭ ಇದೆ ನೋಡ್ರಿ. ಅಸೌಜ್ಞಿ ಜೀವನು ಹುಟ್ಟುತ್ತಾ ಇವೆ ಅಂದಮೇಲೆ ಅವುಗಳನ್ನೇನು ಪೂಜೆ ಮಾಡೋದು? ಭವನತ್ರಿಕದೇವು ನವಗ್ರಹ ಅಂತೆ, ನವಗ್ರಹಗಳ ಪೂಜೆ, ಯಂತರ ಪೂಜೆ, ಯಕ್ಷಿ ಪೂಜೆ ಏನೆಲ್ಲ ಇದು ವೈದಿಕ ಧರ್ಮ ಆಯ್ತು. ಕೂತ್ ಯಾಂಡ್ರ ಮಾಡ್ಬೇಕಲ್ಲ. ಕರ್ಮಭೂಮಿ ಐತಿ, ಯಾಂಡ್ರ ಸುರ ಯಾಂಡ್ರ ಸ್ವಲ್ಪ ಮಾಡಿ ಹೋಗೋದಿದೆಯಲ್ಲ, ಕೂತ್ ಯಾಂಡ್ರ ಬುತ್ತಿ ಕಟ್ಕೊಂಡು ರೊಟ್ಟಿ ಕಟ್ಕೊಂಡು ಹೋಗೋದಿಲ್ಲ. ಈ ಒತ್ತಿಗಾಟು ಪರ್ಯಾಪ್ತಕ ಜೀವಿದು, ಪರ್ಯಾಪ್ತಕ ಅಂಡಜ ಗರ್ಭಜ ಜೀವಿದು, ಗರ್ಭಜ ಅಸೌಜ್ಞಿ ಪಂಚೇಂದ್ರಿಯದು. ಇದು ಭವನತ್ರಿಕದಲ್ಲಿ ಹೋಗಬಹುದು. ನರಕಕ್ಕೆ ಹೋದ್ರೆ 1ನೇ ನರಕ ತನಕ ಹೋಗಬಹುದು. ಕೆಳಗಿನ ನರಕಕ್ಕೆ ಹೋಗುವಷ್ಟು ಪಾಪ ಆಗುಲ್ಲಲ್ಲ ಅಸೌಜ್ಞಿ. ಇನ್ನು ಹಾವುಗಳಲ್ಲೂ ಕೂಡ ಕೆಲವೊಂದು ಅಸೌಜ್ಞಿ ಇರಬಹುದು. ಹೆಬ್ಬಾವುಗಳಲ್ಲಿ ಅಸೌಜ್ಞಿ, ಹೆಬ್ಬಾವುಗಳಲ್ಲಿ ನಾಗರಹಾವು ಎಲ್ಲ ಸೌಜ್ಞಿ ಇರಬೇಕು ಅಂತ ಅನಿಸ್ತದೆ. ಬಹಳ ಚಪಲವು, ಚಾಣಾಕ್ಷಿರ್ತಾವ, ಸೌಜ್ಞಿ ಪಂಚೇಂದ್ರಿಯ. ಆದ್ರೆ ಹೆಬ್ಬಾವು ಬಹಳ ಮಂದ ಬುದ್ಧಿ. ಇನ್ನೊಂದು ಬರ್ತದೆ, ಹಿಡಿದ್ರು ಏನ್ ಮಾಡಲ್ಲ ಅದು. ಧಾಮಿನ್ ನಾಗರಹಾವು. ಏನ್ ನಾಗರಹಾವು ಅಲ್ಲ, ಧಾಮಿನ್ ಹಾವುದ ಹೆಸರು, ಸಾದಾ ಹಾವು. ಏನ್ ಮಾಡಲ್ಲ ಅದು. ವಿಷಯ ಇರಲ್ಲ. ಎಂಟನೆಯದ್ದು ಕ್ರಮ ಸಂಖ್ಯೆಯಲ್ಲಿ 8ನೇಯದ್ದು.
ಏನೇನಾಯ್ತು ಈಗ? ಸೌಜ್ಞಿ ಪಂಚೇಂದ್ರಿಯ ಗರ್ಭಜ ಆಯ್ತು ಮತ್ತು ಸಮೂರ್ಛನ ಆಯ್ತು. ಆಮೇಲೆ ಅಸೌಜ್ಞಿ ಪಂಚೇಂದ್ರಿಯ ಗರ್ಭಜ ಆಯ್ತು, ಸಮೂರ್ಛನ ಆಯ್ತು. ಅವು ಯಾವ ರೀತಿ? ಅದೇ ಹೇಳ್ತಾ ಇದೆಯಲ್ಲ, ಅಲ್ಲಿ ಮಧ್ಯಮ ಸುಪಾತ್ರ ಇದ್ದಾರೋ ಅಥವಾ ಇಲ್ಲ ತಿರ್ಯಂಚ ಜೀವಿಗಳು? ಮಧ್ಯಮ ಸುಪಾತ್ರ ತಿರ್ಯಂಚ ಜೀವಿಗಳಿಗೆ ದಾನನೂ ಮಾಡಬಹುದು, ದಾನ ಅನುಮೋದನೂ ಮಾಡಬಹುದು. ಅವು ಇನ್ನು ಉತ್ತಮ ಸುಪಾತ್ರರಿಗೆ ಅನುಮೋದನ, ಉತ್ತಮ ಸುಪಾತ್ರರಿಗೆ ದಾನ ಮಾಡಲಿಕ್ಕೆ ಆಗುಲ್ಲ ತಿರ್ಯಂಚ ಜೀವಿಗಳು. ಅನುಮೋದನ ಮನಸ್ಸಿನಿಂದ ಆಗ್ತದೆ, ಸೌಜ್ಞಿ ಪಂಚೇಂದ್ರಿಯ. ಅನುಮೋದನೆ ಅಂತಕ್ಕಂಥ ಮನಸ್ಸಿನಿಂದ. ಇನ್ನು ದಾನ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ತಂದು ತಿನ್ನಿಸಬಹುದು, ಪರಸ್ಪರದಲ್ಲಿ ಉಪಕಾರನೂ ಮಾಡಬಹುದು. ಗುಬ್ಬಿಗಳನ್ನ ನೋಡ್ತಿರಲ್ಲ, ಬಾಯೊಳಗೆ ಕಾಳು ತಗೊಂಡು ಬಂದು ಮರಿಗೆ ಕಾಳು ಹಾಕ್ತಾವಲ್ಲ, ಆ ತರ ದೊಡ್ಡ ಗುಬ್ಬಿಗಳಿಗೂ ದೊಡ್ಡ ಗುಬ್ಬಿಗಳು ದಾನ ಮಾಡಬಹುದು, ಹಾಕ್ತಾವ. ಹಾರಕ್ ಬರಲ್ಲ ಅಂತಂದ್ರೆ ಅದಕ್ಕೆ ಹಾಕಿ ಬಿಡ್ತಾವ, ಉಪಕಾರ. ಅದು ರಾಘವ ಮತ್ಸ್ಯ ಮತ್ತೊಂದು ರಾಘವ ಮತ್ಸ್ಯಕ್ಕೆ ಮಾಡಬಹುದು. ಹೆಂಗ್ ಮಾಡೋದು ಅಂತಂದ್ರೆ ಅದ ಹಾಕೋದಿಲ್ಲ, ಮತ್ತೇನು ಅದನ್ನ ಹಾಕೋದು. ಅಲ್ಲ, ಹಾಗೇನಿಲ್ಲ, ವನಸ್ಪತಿನೂ ಹಾಕಬಹುದು. ಅವು ಸಮುದ್ರದಲ್ಲಿ ವನಸ್ಪತಿಗಳು ಕೂಡ ಇವೆ. ವನಸ್ಪತಿ ತಿನ್ನಬಹುದು. ಅವು ತಳಭಾಗದಾಗ ಹೋಗಿ ವನಸ್ಪತಿಗಳನ್ನ ಸೇವನೆ ಮಾಡಬಹುದು. ವನಸ್ಪತಿ ತಂದು ಹಾಕಬಹುದು, ಅಥವಾ ತಿನ್ನಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಮಣ್ಣನ್ನು ತಂದು ಹಾಕಬಹುದು. ತಿಂತವಲ್ಲ ಮೀನು, ಆ ಕಾಯಿ ಎಲ್ಲ ಹತ್ತಿರ್ತೈತಲ್ಲ, ಕಾಯಿ ಅಂದ್ರೆ ವನಸ್ಪತಿ ಶಿವಾಳ್. ಜೀವಿತಿರ್ಬೇಕು, ವನಸ್ಪತಿ ಇದೆ. ಅದು ಸಾಧಾರಣ ನಿಗೋದಿ ಜೀವಿಗಳು, ಏಕೇಂದ್ರಿಯ. ಪಂಚಮ ಗುಣಸ್ಥಾನ ಆಯ್ತು ಅಂತಂದ್ರೆ ತ್ರಸ್ಸ ಜೀವಿಗಳ ಘಾತವನ್ನು ಬಿಟ್ಬಿಡ್ತಾವು. ಏಕದೇಶ ಬಿಟ್ರು ಅವು ಪಂಚಮ ಗುಣಸ್ಥಾನವರ್ತಿ. ಏಕದೇಶ ದೇವತೆಗಳು ಹೋಗ್ಬೋದು, ಜಾತಿ ಸ್ಮರಣ ಆಗಬಹುದು. ತ್ರಿಂಚಿಗತಿಯಲ್ಲಿ ದೇವತೆಗಳಿಂದ ಉಪದೇಶ ಮತ್ತು ಜಾತಿ ಸ್ಮರಣ ಇವುಗಳ ಕಾರಣ ಆಗಬಹುದು. ಅಲ್ಲ, ಇಲ್ಲಿ ಚರ್ಚೆ ನಡೆದಿರುವುದು ಸ್ವಯಂಭೂರಮಣ ಸಮುದ್ರದ ಮೀನುಗಳ ಚರ್ಚೆ. ತಿರೇಂಚ್ ಅಂತಂದ್ರೆ ಅಲ್ಲಿ ಎಲ್ಲಾ ಪ್ರಕಾರದ ರೇಂಚ್, ಆನೆ, ಎತ್ತು, ನಾಯಿ, ಕುದುರೆ, ಸೌಜ್ಞಿ ಪಂಚೇಂದ್ರಿಗಳು, ಸ್ವಯಂಭೂ ರಮಣ ದ್ವೀಪದಲ್ಲಿ ಅಂತೂ ಎಲ್ಲ. ಆಮೇಲೆ ಸಮುದ್ರದಲ್ಲಿ ಜಲಚರ ಜೀವಿಗಳು, ಸಮುದ್ರದಲ್ಲಿ ಜಲಚರ, ಅಲ್ಲಿ ಭೂಮಿ ಮೇಲೆ ಥಲ್ಚರ, ಆಮೇಲೆ ನಭಚರನೂ ಇವೆ. ಪಕ್ಷಿಗಳು, ಎಲ್ಲಾ ಪ್ರಕಾರದ ಪಕ್ಷಿಗಳಿವೆ. ನವಿಲು, ವನಸ್ಪತಿ ಇದೆಯಲ್ಲ, ಅಲ್ಲಿ ವನಸ್ಪತಿ ಆಹಾರ ಪರಸ್ಪರದಲ್ಲಿ ತಂದು ಕೊಡಬಹುದು. ಮತ್ತು ಯಾವುದಾದ್ರೂ ಜೀವ ಆಹಾರ ಇಲ್ಲದೆ ಸಾಯುವಾಗ ಒಂದಕ್ಕೊಂದು ಉಪಕಾರ ಮಾಡಬಹುದು. ಈ ತರ ಅಸಂಖ್ಯಾತ ದ್ವೀಪಗಳಲ್ಲಿ ಯಾವ ಜಗನ್ಯ ಭೋಗ ಭೂಮಿಗಳಿವೆ ಅಲ್ಲಿ ಎಲ್ಲ ತಿರೆಂಚಿಗಳಿವೆ. ಅಲ್ಲಿ ಅಷ್ಟು ತಿರೆಂಚಿಗಳೆಲ್ಲ ಇರಬೇಕಲ್ಲ. ಪ್ರತಿಯೊಂದು ದ್ವೀಪ ಡಬಲ್ ಆಗ್ತಾ ಹೋಗಿದೆ ವಿಸ್ತಾರದಿಂದ. ಆಮೇಲೆ ಅವುಗಳಿಗೆ ತಕ್ಕಂತೆ
ತಿರ್ಯಂಚ ಸಂಖ್ಯಾನೂ ಇರಬೇಕೋ ಬೇಡ? ಎಷ್ಟು ತಿರ್ಯಂಚಿಗಳಿದ್ದಿರಬಹುದು? ಅಸಂಖ್ಯಾತ ತಿರ್ಯಂಚಿಗಳಿವೆ ಸೌಜ್ಞಿ ಪಂಚೇಂದ್ರಿಯ. ಅಸಂಖ್ಯಾತ. ಒಂದು ದ್ವೀಪದಲ್ಲಿ ಒಂದು ಹಿಡಿದ್ರು ಅಸಂಖ್ಯಾತ ತಿರ್ಯಂಚ ಅದು ಅಥವಾ ಇಲ್ಲ? ಇನ್ನು ಒಂದು ದ್ವೀಪದಲ್ಲಿ ಸಂಖ್ಯಾತ ಅಸಂಖ್ಯಾತ ಸಂಖ್ಯಾತ ಅಸಂಖ್ಯಾತನೂ ಇರಬಹುದು. ಎಷ್ಟು ತಿರ್ಯಂಚ ಅದು ಪಂಚೇಂದ್ರಿಯ, ಸೌಜ್ಞಿ ಪಂಚೇಂದ್ರಿಯ? ಅಸಂಖ್ಯಾತ. ಅವೆಲ್ಲ ತಿರ್ಯಂಚಿಗಳು ಸಮ್ಯಕ್ ದೃಷ್ಟಿನೂ ಇರಬಹುದು, ಮಿಥ್ಯಾ ದೃಷ್ಟಿನೂ ಇರಬಹುದು. ಅಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ 1, 2, 3, 4 ಗುಣಸ್ಥಾನಗಳಿವೆ. ಸುಭೋಗಭೂಮಿ ಇದೆ, ಜಗನ್ಯ ಸುಭೋಗಭೂಮಿ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಗಳು ಇವೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಗಳ ಅಸ್ತಿತ್ವ ಸಮಸ್ತ ಭೋಗಭೂಮಿಗಳಲ್ಲಿ, ಅಂದರೆ ಅಸಂಖ್ಯಾತ ದ್ವೀಪಗಳಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ತಿರ್ಯಂಚಿಗಳಿವೆ. ಇಲ್ಲಿಂದ ಹೋಗಿ ಅಲ್ಲಿ ಜನ್ಮ ತಾಳಿರೋದು. ಇಲ್ಲಿ ಮನುಷ್ಯರು, ಅಲ್ಲಿ ಇನ್ನು ಅಧಿಕ ಸಂಖ್ಯೆಯಲ್ಲಿಲ್ಲ, ಬಹಳ ಕಡಿಮೆಯಾದ ಸಂಖ್ಯೆಯಲ್ಲಿ ತಿರ್ಯಂಚಿಗತಿಯಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಇರ್ತವೆ. ಒಂದು ದ್ವೀಪದಲ್ಲಿ ಒಂದು ತಿರ್ಯಂಚ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರೂ ಅಸಂಖ್ಯಾತ ದ್ವೀಪಗಳಲ್ಲಿ ಅಸಂಖ್ಯಾತ ಕ್ಷಾಯಿಕ ಸಮ್ಯಕ್ ದೃಷ್ಟಿ ತಿರ್ಯಂಚಿಗಳಾಗ್ತವೆ. ಒಂದೊಂದು ಹಿಡಿದ್ರು. ಆದರೂ ಕ್ಷಾಯೋಕ್ಷಂ ಸಮ್ಯಕ್ ದೃಷ್ಟಿ ಜೀವಿಗಳಕ್ಕಿಂತ ಕಡಿಮೆಯಾದ ಸಂಖ್ಯೆಯಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಿಗಳಿರ್ತವೆ. ಏಕೆಂದ್ರೆ ಹೋದ್ರೆ ಅಲ್ಲಿ ಮನುಷ್ಯ ಗತಿಯಿಂದ ಹೋಗಬೇಕು, ಇನ್ಯಾವ ಗತಿನೂ ಕ್ಷಾಯಿಕ ಸಮ್ಯಕ್ತ್ವಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಗತಿಯಿಂದ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಂಡು ಅಲ್ಲಿದೆ ಅಂತ ತಳ್ಬಹುದು. ಯಾರು ಯಾವ ತಿರ್ಯಂಚಿಗಳು ಬದ್ಧ ತಿರ್ಯಂಚ ಆಯುಷ್ಕವುಳ್ಳ ಮನುಷ್ಯ ಮತ್ತು ಕೃತಕೃತ್ಯ ವೇದಕ ಸಮ್ಯಕ್ ದೃಷ್ಟಿ ಮನುಷ್ಯ, ಇವು ಇಂಥ 2 ಪ್ರಕಾರದ ಮನುಷ್ಯರು ತಿರ್ಯಂಚ ಆಗಿ ಹುಟ್ಟಬಹುದಲ್ಲಿ. ಬದ್ಧ ತಿರ್ಯಂಚ ಆಯು. ಇನ್ನು 8ನೇದ್ದು, 8ರಲ್ಲಿ 1ನೇದ್ದು ಪಂಚೇಂದ್ರಿಯ ಸೌಜ್ಞಿ ಅಪರ್ಯಾಪ್ತಕ, ಅಂದರೆ ಲಬ್ಧಿ ಅಪರ್ಯಾಪ್ತಕ. ಗುಣಸ್ಥಾನ 1 ಮಿಥ್ಯಾತ್ವ. ಎಲ್ಲೆಲ್ಲಿ ಹುಟ್ಟಬಹುದು? ಪಂಚೇಂದ್ರಿಯ ಇದೆ, ಸೌಜ್ಞಿ ಇದೆ, ಅಪರ್ಯಾಪ್ತಕ ಇದೆ, ಲಬ್ಧಿ ಅಪರ್ಯಾಪ್ತಕ. ಇದು ತಿರ್ಯಂಚ. ಎಲ್ಲೆಲ್ಲಿ ಹೋಗಬಹುದು? ನರಕದಲ್ಲಿ ಹೋಗುವುದಿಲ್ಲ. ನರಕಕ್ಕೆ ಹೋಗುವಷ್ಟು ಪಾಪ ಆಗುವುದೇ ಇಲ್ಲ. ಯಾಕೆಂದ್ರೆ ಅಂತರ್ಮುಹೂರ್ತದ ಆಯುಷ್ಯ. ಲಬ್ಧಿ ಅಪರ್ಯಾಪ್ತಕ ಅಂದ್ರೆ ಅಂತರ್ಮುಹೂರ್ತದ ಆಯುಷ್ಯ, ಅದರೊಳಗೆ ಪಾಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನರಕಕ್ಕೂ ಹೋಗುವುದಿಲ್ಲ ಮತ್ತು ಪುಣ್ಯನೂ ಆಗುಲ್ಲ ಅಂತ ಹೇಳ್ಬಿಟ್ಟು ದೇವಗತಿಗೂ ಹೋಗಂಗಿಲ್ಲ. ಅಸೌಜ್ಞಿ ಪಂಚೇಂದ್ರಿಯ ಮತ್ತು ಸೌಜ್ಞಿ ಪಂಚೇಂದ್ರಿಯ 2 ಕೆಳಗಡೆಗೆ 2ನೇದ್ದು. ಇದು ಲಬ್ಧಿ ಅಪರ್ಯಾಪ್ತಕ ಅಸೌಜ್ಞಿ, ಮೇಲಿಂದು ಕೂಡ ಲಬ್ಧಿ ಅಪರ್ಯಾಪ್ತಕ. ಒಂದು ಸೌಜ್ಞಿ ಇದೆ, ಒಂದು ಅಸೌಜ್ಞಿ ಇದೆ. ಇವುಗಳ ಮರಣ ನಿಯಮದಿಂದ 1ನೇ ಗುಣಸ್ಥಾನದಲ್ಲಿ, ಮತ್ತು ನರಕಕ್ಕೆ ಹೋಗುವುದಿಲ್ಲ, ದೇವಗತಿಗೆ ಹೋಗುವುದಿಲ್ಲ. ತಿರ್ಯಂಚಿಗತಿಯಲ್ಲಿ ಹೋದ್ರೆ ಸರ್ವಸಂಖ್ಯಾತ ವರ್ಷಾಯುಷ್ಕ ತಿರ್ಯಂಚಿಗಳಲ್ಲಿ ಜನ್ಮ ತಾಳಬಹುದು. ಅಂದ್ರೆ ಏನೇನಾಗಿ ಏಕೇಂದ್ರಿಯ ಹಿಡ್ಕೊಂಡು ಸೌಜ್ಞಿ, ಕರ್ಮಭೂಮಿಯಲ್ಲಿ ಹುಟ್ಟಬಹುದು. ಕರ್ಮಭೂಮಿಯ ಎಲ್ಲಾ ಪ್ರಕಾರದ ತಿರ್ಯಂಚ ಆಗಬಹುದು. ಅದರ ಭೋಗಭೂಮಿಯಲ್ಲಿ ಹುಟ್ಟಲ್ಲ. ಭೋಗಭೂಮಿ ಅಷ್ಟು ಮೈನಸ್ ಮಾಡಿಕೊಂಡು ಉಳಿದ ಪರ್ಯಾಯಗಳಲ್ಲಿ ಹೋಗಬಹುದು. ಭೋಗಭೂಮಿಯ ಭೇದಗಳು ಎಷ್ಟು? 4. ಭೋಗಭೂಮಿಯ ಜೀವಿಗಳ ಭೇದ 4. ಪರ್ಯಾಪ್ತಕ, ನಿರ್ವೃತ್ತಿ, ಅಪರ್ಯಾಪ್ತಕ. ಈ 4 ಭೇದನ ಬಿಟ್ಟು 85ರಲ್ಲಿ 4 ಕಳೆದ್ರೆ 81 ಪರ್ಯಾಯಗಳಲ್ಲಿ ಜನ್ಮ ತಾಳಬಹುದು.
ಹಿಂದೆ ಹೇಳಿದಂತೆ. ಇನ್ನು ಮನುಷ್ಯಗತಿಯಲ್ಲಿ ಜನ್ಮ ತಾಳಿದರೆ ಸರ್ವಸಂಖ್ಯಾತ ವರ್ಷಾಯುಷ್ಕ ಮನುಷ್ಯರಲ್ಲಿ ಜನ್ಮ ತಾಳಬಹುದು. ಅಂದರೆ ಪರ್ಯಾಪ್ತಕ ಮನುಷ್ಯ ಮತ್ತು ಲಬ್ಧಿ ಅಪರ್ಯಾಪ್ತಕ ಮನುಷ್ಯ ಆಗಿ ಜನ್ಮ ತಾಳಬಹುದು. ಇದಾಯಿತು ಪಂಚೇಂದ್ರಿಯ ಜೀವಗಳ ಸಂಬಂಧಿ ಜನ್ಮ. ಒಂದನೇ ಗುಣಸ್ಥಾನದಲ್ಲಿ ಮರಣ ಆಗ್ತಾ ಇದೆ. ಮ್ಲೇಚ್ಛಖಂಡ ಕರ್ಮಭೂಮಿ ಇದೆಯಲ್ಲ, ಮ್ಲೇಚ್ಛಖಂಡದಲ್ಲೂ ಹುಟ್ಟಬಹುದು, ಕರ್ಮಭೂಮಿ ಇದೆ. ಇನ್ನು ಮೂರನೇ ನಂಬರ್ದಲ್ಲಿ ಪೃಥ್ವಿ ಕಾಯಿಕ ಬಾದರ ಮತ್ತು ಪೃಥ್ವಿ ಕಾಯಿಕ ಸೂಕ್ಷ್ಮ ಪರ್ಯಾಪ್ತಕ ಅಪರ್ಯಾಪ್ತಕ ಎರಡನ್ನೂ ಏಕಕಾಲಕ್ಕೆ ತಿಳ್ಕೊಳ್ಬೇಕು. ಕೆಳಗಡೆಗೆ ಟಿಪ್ಪಣಿಯಲ್ಲಿ ಅಪ ಅಂದರೆ ಅಪರ್ಯಾಪ್ತಕ, ಲಬ್ಧಿ ಅಪರ್ಯಾಪ್ತಕ ಸರ್ವತ್ರ ತಿಳಿಯುವುದು. ಅಪ ಎಲ್ಲಿ ಬರೆದಿರ್ತಾರೆ ಅಲ್ಲಿ ಲಬ್ಧಿ ಅಪರ್ಯಾಪ್ತಕ ಅಂತ ತಿಳಿಯಬೇಕು. ಪೃಥ್ವಿಕಾಯಿಕ ಬಾದರ ಪೃಥ್ವಿಕಾಯಿಕ ಜೀವಗಳು, ಸೂಕ್ಷ್ಮ ಪೃಥ್ವಿಕಾಯಿಕ ಜೀವಗಳು ಇವು ಪರ್ಯಾಪ್ತಕ ಅವಸ್ಥೆಯಲ್ಲಿಯೇ ಇರಲಿ ಅಥವಾ ಅಪರ್ಯಾಪ್ತಕ ಅವಸ್ಥೆಯಲ್ಲಿಯೇ ಇರಲಿ, ಇವುಗಳಿಗೆ ಮರಣ ನಿಯಮದಿಂದ ಮೊದಲನೇ ಗುಣಸ್ಥಾನದಲ್ಲಿಯೇ ಆಗುತ್ತದೆ. ಈ ಗುಣಸ್ಥಾನದಲ್ಲಿ ಮರಣ ಆದಾಗ ನರಕಗತಿಗೆ ಹೋಗುವುದಿಲ್ಲ, ದೇವಗತಿಗೆ ಹೋಗುವುದಿಲ್ಲ. ಆದರೆ ಸರ್ವಸಂಖ್ಯಾತ ವರ್ಷಾಯುಷ್ಕ ತಿರೆಂಚಾಗಿ ಜನ್ಮ ತಾಳಬಹುದು ಮತ್ತು ಸರ್ವಸಂಖ್ಯಾತ ವರ್ಷಾಯುಷ್ಕ ಮನುಷ್ಯಾಗಿ ಜನ್ಮ ತಾಳಬಹುದು. ಅಂದರೆ 81 ಪರ್ಯಾಯಗಳಲ್ಲಿ ಹೋಗಬಹುದು ಭೋಗಭೂಮಿಯ ಪರ್ಯಾಯವನ್ನು ಬಿಟ್ಟು. ಮನುಷ್ಯರಲ್ಲಿ ಕರ್ಮಭೂಮಿಯ ಮನುಷ್ಯರಾಗಿ ಜನ್ಮ ತಾಳಬಹುದು ಭೋಗಭೂಮಿಯ ಮನುಷ್ಯರನ್ನು ಬಿಟ್ಟು. ಪೃಥ್ವಿಕಾಯಿಕ ಏಕೇಂದ್ರಿಯದು, ಬಾದರ್ನೂ ಇದೆ, ಸೂಕ್ಷ್ಮನೂ ಇದೆ, ಪರ್ಯಾಪ್ತಕನೂ ಇವೆ, ಅಪರ್ಯಾಪ್ತಕನೂ ಇವೆ. ಇವು ಮರಣ ಹೊಂದಿ ಎಲ್ಲಾ ಪ್ರಕಾರದ ಕರ್ಮಭೂಮಿಯ ತಿರೆಂಚಿಗಳಲ್ಲಿ ಜನ್ಮ ತಾಳಬಹುದು. ಖನಿಯಲ್ಲಿ ಕಲ್ಲು ಹೊಡಿತಾರಲ್ಲ, ಮಣ್ಣು ಸುಡ್ತಾರೋ, ಇಟ್ಟಿಗೆ ಮಾಡ್ತಾರೋ, ಇಟ್ಟಿಗೆ ಮಾಡೋದು, ಕಲ್ಲು ಸುಡೋದು, ಕಲ್ಲು ಒಡೆಯೋದು, ಇಂಥದ್ರಲ್ಲಿ ಅಕಾಲ ಮರಣ ಆಗ್ತದೆ ಬಾದರ ಪೃಥ್ವಿಕಾಯಿಕ ಜೀವಿಗಳಿಗೆ. ಆ ಜೀವಿಗಳು ದುಃಖದಿಂದ ಮರಣ ಹೊಂದಿ ತಿರೆಂಚಿಗತಿಗೂ ಹೋಗಬಹುದು, 81 ಪ್ರಕಾರದ ತಿರೆಂಚಿಗಳಲ್ಲಿ ಜನ್ಮ ತಾಳಬಹುದು ಭೋಗಭೂಮಿಯನ್ನು ಬಿಟ್ಟು, ಮತ್ತು ಮನುಷ್ಯಗತಿಯಲ್ಲಿ ಹುಟ್ಟಬಹುದು. ಎಲ್ಲ ಮನುಷ್ಯ ಅಂದರೆ ಭೋಗಭೂಮಿಯ ಮನುಷ್ಯ ಬಿಟ್ಟು ಕರ್ಮಭೂಮಿಯ ಲಬ್ಧಿಯ ಪರ್ಯಾಪ್ತಕ ಪರ್ಯಾಪ್ತಕದಲ್ಲಿ ಜನ್ಮ ತಾಳಬಹುದು. ಎಷ್ಟು ಬಹಳ ವಿಚಿತ್ರ ಇದೆಯಲ್ಲ. ಈ ಕೇಂದ್ರೀಯ ಜೀವನು ಎಲ್ಲಾ ಕಡೆ ಹೊಂಟಿದೆ ನೋಡ್ರಿ. ನರಕಿಲ್ಲ, ದೇವಗತಿ ಇಲ್ಲ, ಭೋಗಭೂಮಿ ಇಲ್ಲ. ಇಷ್ಟು ಬಿಟ್ರೆ ಎಲ್ಲಾ ಜಾಗದಲ್ಲಿ ಹೋಗಬಹುದು. ಇದೇ ತರ ಜಲಕಾಯಿಕ ಬಾದರ ಮತ್ತು ಸೂಕ್ಷ್ಮ ಜೀವಗಳು ಪರ್ಯಾಪ್ತಕ ಇರಲಿ ಅಥವಾ ಲಬ್ಧಿ ಅಪರ್ಯಾಪ್ತಕ ಇರಲಿ, ಒಂದನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ನರಕಕ್ಕೆ ಹೋಗುವುದಿಲ್ಲ, ದೇವಗತಿಗೆ ಹೋಗುವುದಿಲ್ಲ. ತಿರೆಂಚಗತಿ ಮತ್ತು ಮನುಷ್ಯಗತಿಯಲ್ಲಿ ಕರ್ಮಭೂಮಿಯಲ್ಲಿ ತಿರೆಂಚ ಆಗಬಹುದು, ಮನುಷ್ಯ ಆಗಬಹುದು. ಕರ್ಮಭೂಮಿಯ ಮನುಷ್ಯ, ಕರ್ಮಭೂಮಿಯ ತಿರೆಂಚ. ಅದಕ್ಕೆ ಕರ್ಮಭೂಮಿಯ ತಿರೆಂಚ ಅಂತಂದ್ರೆ ಪೃಥ್ವಿಕಾಯಿಕ ಜೀವ ಸತ್ತು ಪೃಥ್ವಿಕಾಯಿಕನೂ ಆಗಬಹುದು, ಬಾದರದಲ್ಲೂ ಹುಟ್ಟಬಹುದು, ಸೂಕ್ಷ್ಮದಲ್ಲೂ ಹುಟ್ಟಬಹುದು, ಲಬ್ಧಿ ಅಪರ್ಯಾಪ್ತದಲ್ಲೂ ಹುಟ್ಟಬಹುದು, ಪರ್ಯಾಪ್ತಕದಲ್ಲೂ ಹುಟ್ಟಬಹುದು. ಜಲಕಾಯಿಕ ಆಗಬಹುದು, ಅಗ್ನಿಕಾಯಿಕ ಆಗಬಹುದು, ಬಾದರ ಆಗಬಹುದು, ಸೂಕ್ಷ್ಮ ಆಗಬಹುದು. ಪರ್ಯಾಪ್ತಕದಲ್ಲೂ ಜನ್ಮ ತಾಳಬಹುದು, ಅಪರ್ಯಾಪ್ತಕದಲ್ಲೂ ಜನ್ಮ ತಾಳಬಹುದು. ಎಲ್ಲಾ ರಾಸ್ತೆಗಳು, ಎಲ್ಲಾ ದ್ವಾರಗಳು ಖುಲ್ಲಾ ಇವೆ ಜನ್ಮ ತಾಳಲಿಕ್ಕೆ. ಜಲಕಾಯಿಕ ಆಯಿತು. ಇನ್ನು ವನಸ್ಪತಿ ಕಾಯಿಕ, ಅಗ್ನಿಕಾಯಿಕ ಮತ್ತು ವಾಯುಕಾಯಿಕ ಬಿಟ್ಟಿದ್ದಾರೆ. ಅವು ಏಕೇಂದ್ರಿಯವೇ, ಆದರೆ ಅವುಗಳಿಗೆ ಕೆಲವೊಂದು ಮನುಷ್ಯಗತಿಗೆ ಬರಲ್ಲ ಅಂತ ಹೇಳಿಬಿಟ್ಟು ಅದನ್ನು ತೆಗೆದು ಬಿಟ್ಟಿದ್ದಾರೆ.
ಅಗ್ನಿಕಾಯಕ ಜೀವ ಮನುಷ್ಯಗತಿಗೆ ಬರೋಲ್ಲ, ಕೇವಲ ತಿರ್ಯಂಚಗತಿಗೆ ಅಷ್ಟೇ ಹೋಗ್ತದೆ. ಕಾರಣ ಅಂತಂದ್ರೆ ಮನುಷ್ಯಾಯುವನ್ನು ಕಟ್ಟಿಕೊಳ್ಳತಕ್ಕಂತಹ ಪರಿಣಾಮಗಳ ಅಭಾವ ಆ ಎರಡು ಪರ್ಯಾಯಗಳಲ್ಲಿ ಇದೆ, ಅಗ್ನಿಕಾಯಕದಲ್ಲಿ ಮತ್ತು ವಾಯುಕಾಯಕದಲ್ಲಿ. ವನಸ್ಪತಿ ನಿಗೋಧ, ನಿಗೋಧದಲ್ಲಿ ಬಾದರ ಮತ್ತು ಸೂಕ್ಷ್ಮ ಎರಡೂ ಪ್ರಕಾರದ ನಿಗೋಧಿ ಜೀವಿಗಳಿವೆ. ಅವುಗಳಲ್ಲಿ ಪರ್ಯಾಪ್ತಕವೂ ಇವೆ, ಅಪರ್ಯಾಪ್ತಕವೂ ಇವೆ. ಈ ಜೀವಿಗಳು ಕೂಡ ಒಂದೇ ಗುಣಸ್ಥಾನದಲ್ಲಿ ನಿಯಮದಿಂದ ಮರಣ ಹೊಂದುತ್ತವೆ. ಮರಣ ಹೊಂದಿ ನರಕಕ್ಕೆ ಹೋಗುವುದಿಲ್ಲ, ದೇವಗತಿಯಲ್ಲಿ ಜನ್ಮ ತಾಳುವುದಿಲ್ಲ. ಆದರೆ ತಿರ್ಯಂಚಗತಿಯಲ್ಲಿಯೂ ಹುಟ್ಟಬಹುದು, ಮನುಷ್ಯಗತಿಯಲ್ಲಿಯೂ ಹುಟ್ಟಬಹುದು. ನೋಡ್ರಿ, ಬಾದರ ಸೂಕ್ಷ್ಮ ಕಾಯಕ ಅಂತ ಹೇಳಿದ್ರಲ್ಲ, ಇಲ್ಲಿ ಬಂತು ನೋಡು. ವನಸ್ಪತಿ ನಿಗೋಧ ಬಾದರ ಮತ್ತು ಸೂಕ್ಷ್ಮ ಅಂತ ಹೇಳಿದರು. ಈ ಬಾದರ ಮತ್ತು ಸೂಕ್ಷ್ಮ ನಿತ್ಯ ನಿಗೋಧದಲ್ಲೂ ಇರಬಹುದು, ಇತರ ನಿಗೋಧದಲ್ಲೂ ಇರಬಹುದು. ಅಂದರೆ ನಿತ್ಯ ನಿಗೋಧಿ ಜೀವವು ಕೂಡ ಬಂದು ಮನುಷ್ಯ ಆಗಬಹುದು. ಕರ್ಮಭೂಮಿಯ ಎಲ್ಲಾ ಪ್ರಕಾರದ ಮನುಷ್ಯ, ಸಮೂರ್ಛನ್ ಮನುಷ್ಯನೂ ಆಗಬಹುದು, ಪರ್ಯಾಪ್ತಕ ಮನುಷ್ಯನೂ ಆಗಬಹುದು. ಬಂತಿಲ್ಲಿ ಡೈರೆಕ್ಟ್ ಮನುಷ್ಯಗತಿಗೆ ಬರಬಹುದು. ನಿತ್ಯ ಸಂಜ್ಞೆ ಯಾಕೆ ಬಂತು ಅಂತಂದ್ರೆ, ನಿತ್ಯ ಹೆಸರು ಆ ನಿಗೋಧ ಪರ್ಯಾಯವನ್ನು ಬಿಟ್ಟು ಮತ್ತೆ ಎಲ್ಲಿ ಹೋಗೇ ಇಲ್ಲ. ಆದ್ದರಿಂದ ನಿತ್ಯ ಕಾಲದಿಂದ ಆ ಒಂದೇ ಪರ್ಯಾಯದಲ್ಲಿರುವ ಕಾರಣ ನಿತ್ಯ ನಿಗೋಧ. ಆ ಪರ್ಯಾಯವನ್ನು ಬಿಟ್ಟು ಇನ್ನೊಂದು ಪರ್ಯಾಯಕ್ಕೆ ಹೋಗೇ ಇಲ್ಲ. ಅಲ್ಲೇ ಸಾಯೋದು ಅಲ್ಲೇ ಹುಟ್ಟೋದು, ಅಲ್ಲೇ ಸಾಯೋದು ಅಲ್ಲೇ ಹುಟ್ಟೋದು, ನಿಗೋಧದಿಂದ ಸಾಯೋದು ನಿಗೋಧ ಶರೀರಿಯಾಗಿ ಹುಟ್ಟೋದು. ಈ ತರ ಅನಾದಿ ಕಾಲದಿಂದ ಕೇವಲ ಆ ಏಕೇಂದ್ರಿಯ ನಿಗೋಧ ಅವಸ್ಥೆಯಲ್ಲೇನೂ ಹುಟ್ಟು ಸಾವುಗಳಿವೆ. ಅದಕ್ಕಾಗಿ ನಿತ್ಯ. ಹೊರಗಂತಂದ್ರ ನಿತ್ಯ ನಿಗೋಧ ಪರ್ಯಾಯವನ್ನು ಬಿಟ್ಟು ಏನೇನಾಗಿಲ್ಲ ಅಂತಂದ್ರೆ, ಪ್ರತ್ಯೇಕ ವನಸ್ಪತಿ ಆಗಿಲ್ಲ. ನಿಗೋಧ ಜೀವ ಅಂತಂದ್ರೆ ಸಾಧಾರಣ ವನಸ್ಪತಿ, ಹೌದಿಲ್ಲ? ನಿಗೋಧ ಜೀವ ಅಂದ್ರೆ ಎಂಥ ವನಸ್ಪತಿ? ಸಾಧಾರಣ ವನಸ್ಪತಿ. ಆ ಸಾಧಾರಣ ವನಸ್ಪತಿಯಲ್ಲಿ ನಿತ್ಯ ನಿಗೋಧಿನೂ ಇವೆ, ಇತರ ನಿಗೋಧಿನೂ ಇವೆ. ಇನ್ನು ನಿತ್ಯ ನಿಗೋಧಿ ಜೀವ ಎಲ್ಲೆಲ್ಲಿ ಹೋಗಿಲ್ಲ ಅಂತಂದ್ರೆ, ಪ್ರತ್ಯೇಕ ವನಸ್ಪತಿ ಆಗಿಲ್ಲ, ಪೃಥ್ವಿಕಾಯಿಕ ಆಗಿಲ್ಲ, ಜಲಕಾಯಿಕ ಆಗಿಲ್ಲ, ವಾಯುಕಾಯಿಕ ಆಗಿಲ್ಲ, ವನಸ್ಪತಿ ಕಾಯಿಕ ಆಗಿಲ್ಲ, ದ್ವೇಂದ್ರಿಯ ಆಗಿಲ್ಲ, ತೀನೇಂದ್ರಿಯ ಆಗಿಲ್ಲ, ಚತುರೇಂದ್ರಿಯ ಆಗಿಲ್ಲ, ಸೌಜ್ಞಿ ಪಂಚೇಂದ್ರಿಯ ಆಗಿಲ್ಲ, ಅಸೌಜ್ಞಿ ಪಂಚೇಂದ್ರಿಯ ಆಗಿಲ್ಲ. ಇಂಥ ಪರ್ಯಾಯಗಳಲ್ಲಿ ಒಟ್ಟು ಎಂದೂ ಹೋಗಿಲ್ಲ. ಯಾವುದು ಹೋಗಿಲ್ಲ ಅಂತಹ ಜೀವಕ್ಕೆ ನಿತ್ಯ ನಿಗೋಧಿ ಜೀವ ಅಂತ ಅನ್ನಬೇಕು. ಮತ್ತು ಇತರ ನಿಗೋಧಿ ಜೀವ ಅಂತಂದ್ರೆ, ಆ ಯಾವ ನಿತ್ಯ ನಿಗೋಧಿ ಜೀವ ಈ ಪರ್ಯಾಯಗಳಲ್ಲಿ ಈಗೇನು ಎಣಿಸಿದ್ವು ಅಲ್ಲ, ಈ ಯಾವುದಾದ್ರೂ ಒಂದು ಪರ್ಯಾಯದಲ್ಲಿ ಪ್ರತ್ಯೇಕ ವನಸ್ಪತಿ ನಿತ್ಯ ನಿಗೋಧಾಗ ಹೋಗ್ತದೆ. ನಿತ್ಯ ನಿಗೋಧಾಗ ಹೊರಗಿಂದ ಜೀವ ಬರ್ತದೆ. ನಿತ್ಯ ನಿಗೋಧದಿಂದ ಹೊರಗಿಂದ ಬರುವಂತ ಪ್ರಶ್ನೆ ಇಲ್ಲ. ಒಂದು ಸಲ ಹೊರಗೆ ಬಂತು ಅಂತಂದ್ರೆ ನಿತ್ಯ ಅಂತಕ್ಕಂಥ ಹೆಸರು ಕ್ಯಾನ್ಸಲ್ ಆಯ್ತು, ಅಡ್ರೆಸ್ ಚೇಂಜ್ ಆಯ್ತು. ಈಗ ನೀವು ಹೆಂಗ ಇನ್ನ ತನಕ ಎಂದೂ ವಿದೇಶಕ್ಕೆ ಹೋಗಿಲ್ಲ, ಅಮೆರಿಕಕ್ಕೆ ಹೋಗಿಲ್ಲ, ಲಂಡನ್ಗೆ ಹೋಗಿಲ್ಲ, ಹೊರದೇಶದಲ್ಲಿ ಹೋಗಿಲ್ಲ ಅಂದ್ರೆ ನೀವು ಭಾರತೀಯರು, ನಿತ್ಯ ಭಾರತೀಯರು ನೀವು. ಆದರೆ ಒಂದು ಸಲ ನೀವು ವಿದೇಶಕ್ಕೆ ಹೋಗಿ ಬಂದ್ರಿ ಅಂತಂದ್ರೆ ನೀವು ನಿತ್ಯ ಭಾರತೀಯರಲ್ಲ, ನೀವು ಫಾರಿನ್ ರಿಟರ್ನ್. ಹೆಸರು ಚೇಂಜ್ ಆಯ್ತು ಇನ್ನ. ಹಾಗೆ ಇತರ ನಿಗೋಧದಲ್ಲಿರ್ತಕ್ಕಂತಹ ಜೀವಗಳೆಲ್ಲ ಅವು ಅನ್ಯ ಪರ್ಯಾಯ ರಿಟರ್ನ್. ಅದಕ್ಕಾಗಿ ಇತರ ರಾಶಿ ಅಂತಂದ್ರೆ ಯಾವುಗಳು ಅನ್ಯ ಪರ್ಯಾಯಗಳಲ್ಲಿ ಹೋಗಿ ಮತ್ತೆ ನಿಗೋಧದಲ್ಲಿ ಪ್ರವೇಶ ಆಗಿವೆ ಅಂತಹ ಜೀವಿಗಳಿಗೆ ಇತರ ನಿಗೋಧಿ ಅಂತ ಹೆಸರು ಬರ್ತದೆ. ಪರಿಣಾಮಗಳೇ ನಿಮಿತ್ತ. ಕಷಾಯ ಮಂದಾಗಿ ಅಥವಾ ಕಷಾಯ ಲೇಷ್ಯಗಳು ಈ ಒಂದು ಯಾವ ಪರ್ಯಾಯಗಳನ್ನು ಎನಿಸ್ತಲ್ಲ, ಈಗ ವನಸ್ಪತಿ, ಅಗ್ನಿ, ದ್ವಿಂದ್ರಿ, ತೀನೇಂದ್ರಿ, ಪಂಚೇಂದ್ರಿ ಎಲ್ಲ ಇಂಥ ಒಂದು ವ್ಯವಹಾರ ರಾಶಿಯಲ್ಲಿ ಇದಕ್ಕೊಂದು ವ್ಯವಹಾರ ರಾಶಿ ಅಂತಾರೆ. ವ್ಯವಹಾರ ರಾಶಿ ಅಂತಂದ್ರೆ ಮೋಕ್ಷಕ್ಕೆ ಹೋಗ್ತಕ್ಕಂತಹ
ರಾಶಿ. ನಿಗೋಧದಲ್ಲಿವೆ ಅಂತಂದ್ರೆ ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ವ್ಯವಹಾರ ರಾಶಿಗೆ ಬಂದು ಆ ವ್ಯವಹಾರ ರಾಶಿಯಿಂದ ಮನುಷ್ಯಗತಿಗೆ ಬಂದು ಮೋಕ್ಷಕ್ಕೆ ಹೋಗಬಹುದು, ಅಥವಾ ಡೈರೆಕ್ಟ್ನೂ ಬಂದು ವ್ಯವಹಾರ ರಾಶಿಗೆ ಅಂತಂದ್ರೆ ಮನುಷ್ಯ ಆಗಿ ಮೋಕ್ಷಕ್ಕೆ ಹೋಗಬಹುದು. ಮೋಕ್ಷಕ್ಕೆ ಹೋಗುವಂತ ಕ್ಯಾಟಗರಿ ಅಂತಂದ್ರೆ ವ್ಯವಹಾರ ನಿಗೋಧ ಪರ್ಯಾಯವನ್ನ ತ್ಯಾಗ ಮಾಡಬೇಕು. ನಿಗೋಧ ಪರ್ಯಾಯ ಅಂತಂದ್ರೆ ನಮ್ಮ ನಿತ್ಯ ಪರ್ಯಾಯ. ನಾವು ಎಲ್ಲಕ್ಕಿಂತ ಮೊದಲು ಎಲ್ಲಿದ್ದೀವಿ ಅಂತಂದ್ರೆ ನಿಗೋಧದಲ್ಲಿ ಇದ್ದೀವಿ. ಪ್ರತಿಯೊಂದು ಜೀವ ನಿಗೋಧದಲ್ಲಿ ಇತ್ತು, ಅಲ್ಲಿಂದ ಇಲ್ಲಿ ಬಂದಿರೋದು. ಅನಾದಿ ಕಾಲದಿಂದ ಯಾರೂ ನಿಗೋಧದೊಳಗೆ ಹೆಂಗ್ ಜೀವಿದವಲ್ಲ, ಅನಾದಿ ಕಾಲದಿಂದ ಯಾರೂ ಮನುಷ್ಯಗತಿಯಲ್ಲಾಗಲಿ ಅಥವಾ ಅಗ್ನಿಕಾಯಕ, ತ್ರಸ್ಕಾಯಕ, ವಿಕಲತ್ರಯಗಳಲ್ಲಿ ಯಾವುದು ಒಂದೂ ಜೀವ ಅನಾದಿ ಕಾಲದಿಂದ ಇಂಥ ಪರ್ಯಾಯಗಳಲ್ಲಿ ಇಲ್ಲ. ಅದು ನಿಗೋಧದಿಂದ ಬಂದು ಇಲ್ಲಿ ಜನ್ಮ ತಾಳಿ ಮತ್ತು ಕಾಲಾಂತರದಲ್ಲಿ ಮತ್ತೆ ನಿಗೋಧಕ್ಕೆ ಹೋಯ್ತು ಅಂತಂದ್ರೆ ಆ ಜೀವದ ಹೆಸರು ಇತರ ನಿಗೋಧ. ನಿತ್ಯ ಮತ್ತು ಇತರ ಅನ್ನತಕ್ಕಂಥ ಹೆಸರುಗಳು ಹೇಗೆ ಬೀಳುತ್ತವೆ ಅನ್ನೋದನ್ನ ಹೇಳಿದ್ವಲ್ಲ. ನೀವು ಎಂದೂ ಹೊರದೇಶದಲ್ಲಿ ಹೋಗಿಲ್ಲ, ಆದರೆ ಒಮ್ಮೆ ಹೋಗಿ ಬಂದ್ರಿ ಅಂತಂದ್ರೆ ಏನ್ ಹೆಸರು ಬೀಳ್ತದೆ ನಿಮ್ಗೆ? ಏನು ಕಾಯಂ ಭಾರತದಲ್ಲಿ ಇದ್ರಿ ಅಂತ ಬೀಳ್ತದೆ? ಇಲ್ಲ, ಇತರ ನಿಗೋಧ. ಆ ತರ ವನಸ್ಪತಿ ಪರ್ಯಾಪ್ತ ಅಥವಾ ಅಪರ್ಯಾಪ್ತ ಯಾವುದೇ ಇರಲಿ, ಸಾಧಾರಣ ವನಸ್ಪತಿ ಕಾಯಕ ಜೀವಗಳು ಕೂಡ ತಮ್ಮ ಪರ್ಯಾಯದಲ್ಲಿ ಒಂದನೇ ಗುಣಸ್ಥಾನದಲ್ಲಿಯೇ ಮರಣ ಹೊಂದುತ್ತವೆ. ಮರಣ ಹೊಂದಿ ನರಕ ಮತ್ತು ದೇವಗತಿ ಈ ಗತಿಗಳಲ್ಲಿ ಜನ್ಮ ತಾಳುವುದಿಲ್ಲ. ತಿರ್ಯಂಚಗತಿಯಲ್ಲಿ ಮನುಷ್ಯಗತಿಯಲ್ಲಿ ಹುಟ್ಟಬಹುದು. ಹುಟ್ಟಿ ಸರ್ವಸಂಖ್ಯಾತ ವರ್ಷಾಯುಷ್ಯದಲ್ಲಿ ಮಾತ್ರ ಹುಟ್ಟಬಹುದು. ಭೋಗಭೂಮಿಯ ಮನುಷ್ಯರಾಗಿ ಅಥವಾ ತಿರ್ಯಂಚರಾಗಿ ಹುಟ್ಟುವುದಿಲ್ಲ. ಭೋಗಭೂಮಿಯಲ್ಲಿ ಹುಟ್ಟಬೇಕು ಅಂತಂದ್ರೆ ನೋಡಿ, ಏಕೇಂದ್ರೀಯ ಜೀವಿಗಳಿಗೆ ಸಾಧ್ಯ ಇಲ್ಲ. ಭೋಗಭೂಮಿಗೆ ಹೋಗುವಂತಹ ಜೀವಿಗಳು ನಿಯಮದಿಂದ ಸಂಜ್ಞಿ ಪಂಚೇಂದ್ರಿಯ ಆಗಬೇಕು. ಎಲ್ಲರಿಗೆ ಭಾಗ್ಯ ಇಲ್ಲ ಭೋಗಭೂಮಿಗೆ ಹೋಗೋದು. ಭೋಗಭೂಮಿಗೆ ಹೋಗೋದು ಕೂಡ ಭಾಗ್ಯ ಇಲ್ಲ, ಎಲ್ಲರಿಗೂ ಇಲ್ಲ. ಭೋಗಭೂಮಿಗೆ ಹೋಗ್ಬೇಕಂದ್ರೂ ಕೂಡ ಸಂಜ್ಞಿ ಪಂಚೇಂದ್ರಿಯ ಆಗಿ ಹುಟ್ಟಿ ಬರಬೇಕು. ತಿರ್ಯಂಚ ಆಗಿ ಹುಟ್ಟಿ ಬರಲಿ ಅಥವಾ ಮನುಷ್ಯ ಆಗಿ ಹುಟ್ಟಿ ಬರಲಿ, ಪಂಚೇಂದ್ರಿಯ ಸಂಜ್ಞಿ ಪಂಚೇಂದ್ರಿಯ ಆಗಿರಬೇಕು. ಆದ್ರೆ ಕರ್ಮಭೂಮಿಯ ಮನುಷ್ಯ ಮತ್ತು ಕರ್ಮಭೂಮಿಯ ತಿರ್ಯಂಚರಾಗಿ ಹುಟ್ಟಿ ಬರಬೇಕು ಅಂತಂದ್ರೆ ಎಲ್ಲಿಂದಲೂ ಬರಬಹುದು. ತಿರ್ಯಂಚಗತಿಯಿಂದ ಬರಬಹುದು, ನರಕದಿಂದ ಬರಬಹುದು, ನಿಗೋಧದಿಂದ ಬರಬಹುದು, ಎಲ್ಲಿಂದಲೂ ಬರಬಹುದು. ದೇವಗತಿಯಿಂದ ಬರಬಹುದು. ಭೋಗಭೂಮಿಯಿಂದ ಬರಲಿಕ್ಕಿಲ್ಲ. ಭೋಗಭೂಮಿಯ ಜೀವಿಗಳಂತೂ ನಿಯಮದಿಂದ ದೇವಗತಿಯಲ್ಲಿ ಹುಟ್ಟುತ್ತಾರೆ. ಇನ್ನು 6ನೇ ನಂಬರ್ದು ವನಸ್ಪತಿ ಬಾದರ ಪ್ರತ್ಯೇಕ. ಅಂದ್ರೆ ಪ್ರತ್ಯೇಕ ವನಸ್ಪತಿ ನಿಯಮದಿಂದ ಬಾದರವಾಗಿರ್ತದೆ. ಇದರಲ್ಲಿ ಸೂಕ್ಷ್ಮ ಭೇದಿಲ್ಲ. ಇವೆಲ್ಲ ಬಾದರ ಜೀವಿಗಳು. ವನಸ್ಪತಿ ಬಾದರ ಪ್ರತ್ಯೇಕ ಪರ್ಯಾಪ್ತಕ ಮತ್ತು ಅಪರ್ಯಾಪ್ತಕ ಎರಡೂ ಪ್ರಕಾರದಿವೆ. ಬಾದರ ಪ್ರತ್ಯೇಕ ವನಸ್ಪತಿಗಳು ಪರ್ಯಾಪ್ತಕವೂ ಇವೆ ಮತ್ತು ಅಪರ್ಯಾಪ್ತಕವೂ ಇವೆ. ಲಬ್ಧಿಯ ಅಪರ್ಯಾಪ್ತಕ ಅಂದ್ರೆ ಲಬ್ಧಿಯ ಪರ್ಯಾಪ್ತಕ. ಇನ್ನು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಂಡು ಈ ಗಿಡ ಮರಗಳು ನೋಡಿ, ಇವೆಲ್ಲ ಕಣ್ಣಿ ಕಾಣುವಂತವೆಲ್ಲ ಪ್ರತ್ಯೇಕ ವನಸ್ಪತಿ. ಇವುಗಳಿಗೂ ಆಯುಷ್ಯ ಇದೆ. ಹೆಚ್ಚಿಂದ ಹೆಚ್ಚು 10,000 ವರ್ಷ, 10,000 ವರ್ಷ ಉತ್ಕೃಷ್ಟ ಆಯುಷ್ಯ ವನಸ್ಪತಿಗಳಿಗೆ. 1ನೇ ಗುಣಸ್ಥಾನದಲ್ಲಿ ಇಂಥ ಪ್ರತ್ಯೇಕ ವನಸ್ಪತಿಗಳು ಮರಣ ಹೊಂದಿ ನರಕಕ್ಕೆ ಹೋಗುವುದಿಲ್ಲ, ದೇವಗತಿಗೆ ಹೋಗುವುದಿಲ್ಲ. ಸರ್ವಸಂಖ್ಯಾತ ಮನುಷ್ಯ ಮತ್ತು ತಿರ್ಯಂಚ ಪರ್ಯಾಯಗಳಲ್ಲಿ ಹುಟ್ಟಬಹುದು. ಇನ್ನು ದ್ವಿಂದ್ರಿಯ ಜೀವಗಳು ಪರ್ಯಾಪ್ತಕವೇ ಆಗಿರಲಿ ಅಥವಾ ಅಪರ್ಯಾಪ್ತಕವೇ ಆಗಿರಲಿ, ಈ ಜೀವಗಳು ಕೂಡ 1ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ನರಕಕ್ಕೆ ಹೋಗುವುದಿಲ್ಲ, ದೇವಗತಿಗೆ ಹೋಗುವುದಿಲ್ಲ. ತಿರ್ಯಂಚಗತಿಯಲ್ಲಿ ಸರ್ವಸಂಖ್ಯಾತ
ವರ್ಷಾಯುಷ್ಕ ತಿರ್ಯಂಶರಾಗಿ ಜನ್ಮ ತಾಳಬಹುದು, ಸರ್ವಸಂಖ್ಯಾತ ವರ್ಷಾಯುಷ್ಕ ಮನುಷ್ಯರಾಗಿ ಜನ್ಮ ತಾಳಬಹುದು ದ್ವಿಂದ್ರಿಯ ಜೀವಗಳು. ಇನ್ನು ತೀನೇಂದ್ರಿಯ ಜೀವಗಳು ಕೂಡ ಅದೇ ತರ, ಚತುರೇಂದ್ರಿಯ ಜೀವಗಳು ಕೂಡ ಇದೇ ತರ ತಿಳ್ಕೊಳ್ಬೇಕು. ಇನ್ನು 9ನೇ ಕಾಲಂ ನೋಡಿ, ಅಗ್ನಿಕಾಯಿಕ, ಬಾದರ ಮತ್ತು ಸೂಕ್ಷ್ಮ, ಪರ್ಯಾಪ್ತಕ, ಅಪರ್ಯಾಪ್ತಕ ಈ ಜೀವಗಳಿಗೂ ಕೂಡ ಮರಣ 1ನೇ ಗುಣಸ್ಥಾನದಲ್ಲಿಯೇ ಆಗುತ್ತದೆ. ಆದ ನಂತರ ಯಾವ ಗತಿಯನ್ನು ಕಟ್ಟಿಕೊಳ್ಳಬಹುದು? ಕೇವಲ ತಿರ್ಯಂಚ ಗತಿಯನ್ನೇ ಕಟ್ಟಿಕೊಂಡು ತಿರ್ಯಂಚ ಗತಿಯಲ್ಲಿಯೇ ಹೋಗಬೇಕು. 3 ಗತಿಗಳಲ್ಲಿ ಹೋಗುವುದಿಲ್ಲ. ದೇವಗತಿಯಲ್ಲಿ ಹೋಗುವುದಿಲ್ಲ, ಮನುಷ್ಯಗತಿಯಲ್ಲಿ ಹೋಗುವುದಿಲ್ಲ ಮತ್ತು ನರಕಗತಿಗೆ ಹೋಗುವುದಿಲ್ಲ. ವಾಯುಕಾಯಿಕ ಮತ್ತು ಅಗ್ನಿಕಾಯಿಕ ಎರಡೂ ಜೀವಿಗಳಿಗೆ ಇಲ್ಲಿ ಹೇಳಿದ್ದಾರೆ. ಸರ್ವಸಂಖ್ಯಾತ ಅಗ್ನಿಕಾಯಿಕ ಜೀವ ಸತ್ತು ಮನುಷ್ಯ ಆಗಿ ಹುಟ್ಟಲ್ಲ, ವಾಯುಕಾಯಿಕ ಜೀವ ಸತ್ತು ಮನುಷ್ಯ ಆಗಿ ಹುಟ್ಟಲ್ಲ. ಇಷ್ಟು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಬಾಕಿ ಎಲ್ಲ 2 ಗತಿಯಲ್ಲಿ ಹುಟ್ಟಬಹುದು. ಮನುಷ್ಯ, ತಿರ್ಯಂಚ. ಒಂದು ಪಾಯಿಂಟ್ ನೆನಪಿಟ್ಕೊಳ್ಳೋದು, ಅಗ್ನಿಕಾಯಿಕ ವಾಯುಕಾಯಿಕ ಜೀವಗಳು ಮರಣ ಹೊಂದಿ ನಿಯಮದಿಂದ ತಿರ್ಯಂಚ ಗತಿಯಲ್ಲಿ ಮಾತ್ರ ಹೋಗ್ತವೆ ವಿನಃ ಮನುಷ್ಯ ಗತಿಯಲ್ಲಿ ಹುಟ್ಟುವುದಿಲ್ಲ. ಅದೇ ಹೇಳಿದ ಪರಿಣಾಮಾಭಾವ, ಮನುಷ್ಯಾಯು ಬಂಧ ಪರಿಣಾಮ ಯೋಗ್ಯಾತ್, ಬಂಧ ಯೋಗ್ಯ ಪರಿಣಾಮ ತೇ ಜೀವಾಃ ಮನುಷ್ಯ ಗತೌ ತೇಷಾಂ ಉತ್ಪತ್ತಿ ನಾಸ್ತಿ. ಆಗಿಲ್ಲ. ಮುಂದೆ ಇದಾಯಿತು 1ನೇ ಗುಣಸ್ಥಾನದಲ್ಲಿ ಹುಟ್ಟತಕ್ಕಂತಹ ತಿರ್ಯಂಚ ಜೀವಿಗಳ ಕಥನ. ಸೌಜ್ಞಿ ಪಂಚೇಂದ್ರಿಯದಿಂದ ಹಿಡ್ಕೊಂಡು ಏಕೇಂದ್ರಿಯ ತನಕ ಎಲ್ಲಾ ಜೀವಿಗಳು 1ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ ಎಲ್ಲೆಲ್ಲಿ ಹೋಗುತ್ತವೆ ಅನ್ನುವಂತಹ ವಿಷಯ ಮುಗಿಯಿತು. ಇನ್ನು ಗುಣಸ್ಥಾನ ಚೇಂಜ್ ಆಯಿತು. ಇನ್ನು 2ನೇ ಗುಣಸ್ಥಾನ, ಇನ್ನು 2ನೇ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಳ್ತಕ್ಕಂತಹ ತಿರ್ಯಂಚ ಯಾವುದು? ಸೌಜ್ಞಿ ಮಾತ್ರ, ಅಸೌಜ್ಞಿನೂ ಇಲ್ಲ. 2ನೇ ಗುಣಸ್ಥಾನ ಸಹಿತ ಮರಣ ಮಾಡಿಕೊಳ್ಳಲಿಕ್ಕೆ ಸೌಜ್ಞಿ ಪಂಚೇಂದ್ರಿಯ ಆಗಿರಬೇಕು. ಪ್ರಥಮೋಪಶಮ ಸಮ್ಯಕ್ತದಿಂದ ಚ್ಯುತ ಆಗಿರತಕ್ಕಂತಹ ಜೀವ ಈ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಳ್ತದೆ. ನಂಬರ್ ಯಾರ್ದಿದೆ ನೋಡಿ, ಸೌಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕ ಸಂಖ್ಯಾತ ವರ್ಷಾಯುಷ್ಕ ತಿರ್ಯಂಚ ಜೀವ. ಅಂದರೆ ಗರ್ಭಜ ಪರ್ಯಾಪ್ತಕ ಮತ್ತು ಸಮೂರ್ಛನ ಪರ್ಯಾಪ್ತಕ ಜೀವ. ಇಲ್ಲಿ 2 ಸೇರಿಸಿಕೊಂಡು ಹೇಳಬೇಕು. ಎರಡೂ ಜೀವಗಳು 2ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ ನರಕಗತಿ ಇಲ್ಲ, ದೇವಗತಿ ಇಲ್ಲ. ದೇವಗತಿ ಇದೆ, ನರಕಗತಿ ಒಂದಿಲ್ಲ, ಒಂದು ಗತಿ. ಇನ್ನು ತಿರ್ಯಂಚ ಗತಿ ಇದೆ, ಮನುಷ್ಯಗತಿ ಇದೆ, ದೇವಗತಿ ಇದೆ. ನರಕಗತಿ ಯಾಕಿಲ್ಲ? ನರಕಕ್ಕೆ ಹೋಗುವ ಜೀವಗಳು 2ನೇ ಗುಣಸ್ಥಾನದಲ್ಲಿ ಮರಣವನ್ನು ಹೊಂದುವುದಿಲ್ಲ. ನರಕಕ್ಕೆ ಹೋಗುವಂತಹ ಜೀವಿಗಳಿಗೆ ಕೇವಲ 1ನೇ ಗುಣಸ್ಥಾನದಲ್ಲಿ ಅಥವಾ 4ನೇ ಗುಣಸ್ಥಾನದಲ್ಲಿ ಮರಣ ಆಗಬೇಕು. 2ನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂತಂದ್ರೆ ನರಕಕ್ಕೆ ಹೋಗುವುದಿಲ್ಲ. ತಿರ್ಯಂಚಗತಿಯಲ್ಲಿ ಹೋಗುವುದಾದರೆ ಏನೇನಾಗಬಹುದು? ಏಕೇಂದ್ರಿಯಗಳಲ್ಲಿ ಪೃಥ್ವಿಕಾಯಿಕ, ಜಲಕಾಯಿಕ, ವನಸ್ಪತಿಕಾಯಿಕ ಪ್ರತ್ಯೇಕ, ಬಾದರ ಪರ್ಯಾಪ್ತಕ
ನೋಡಿ, ಬಾದರ್ ಪರ್ಯಾಪ್ತಕ ಆಗಬಹುದು, ಸಮೂರ್ಛನ ಆಗುಲ್ಲ. ಬಾದರ್ ಪರ್ಯಾಪ್ತಕದಲ್ಲಿ ಜನ್ಮ ತಾಳಬಹುದು, ಸಮೂರ್ಛನಿಲ್ಲ. ನೋಡಿ, ಎರಡನೇ ಗುಣಸ್ಥಾನದಲ್ಲಿ ಮರಣ ಇದೆ. ಆದ್ದರಿಂದ ಸಮೂರ್ಛನ ಜೀವಿಯಾಗಿ ಜನ್ಮ ತಾಳಲಿಕ್ಕೆ ಸಾಧ್ಯವಿಲ್ಲ. ಅಗ್ನಿ ಕಾಯಕದಲ್ಲಿ ಹೋಗುವುದಿಲ್ಲ, ವಾಯು ಕಾಯಕದಲ್ಲಿ ಹೋಗುವುದಿಲ್ಲ. ಪೃಥ್ವಿ, ಜಲ, ವನಸ್ಪತಿ ಅಗ್ನಿ ಕಾಯಕದಲ್ಲಿ ಹೋಗುವುದಿಲ್ಲ, ವಾಯು ಕಾಯಕದಲ್ಲಿ ಹೋಗುವುದಿಲ್ಲ, ಪರ್ಯಾಪ್ತಕದಲ್ಲೂ ಹೋಗುವುದಿಲ್ಲ ಮತ್ತು ಅಪರ್ಯಾಪ್ತಕದಲ್ಲೂ ಹೋಗುವುದಿಲ್ಲ. ಪರ್ಯಾಪ್ತಕ, ಅಪರ್ಯಾಪ್ತಕ, ಲಬ್ಧಿ ಅಪರ್ಯಾಪ್ತಕ ಅನ್ನುವಂಥ ಅವಶ್ಯಕತೆ ಇಲ್ಲ. ಪರ್ಯಾಪ್ತಕ, ಅಪರ್ಯಾಪ್ತಕ, ಅಪರ್ಯಾಪ್ತಕ ಅಂದ್ರೆ ಲಬ್ಧಿ ಅಪರ್ಯಾಪ್ತಕ. ಪರ್ಯಾಪ್ತಕದಲ್ಲಿಯೂ ಹುಟ್ಟುವುದಿಲ್ಲ ಮತ್ತು ಅಪರ್ಯಾಪ್ತಕದಲ್ಲಿಯೂ ಹುಟ್ಟುವುದಿಲ್ಲ, ಅಗ್ನಿಕಾಯಿಕಾಗಿ, ವಾಯುಕಾಯಿಕಾಗಿ. ಆದರೆ ಪೃಥ್ವಿಕಾಯಿಕ ಪರ್ಯಾಪ್ತಕದಲ್ಲಿ ಹುಟ್ಟಬಹುದು, ಜಲಕಾಯಿಕ ಪರ್ಯಾಪ್ತಕದಲ್ಲಿ ಹುಟ್ಟಬಹುದು, ವನಸ್ಪತಿ ಕಾಯಿಕ ಪ್ರತ್ಯೇಕದಲ್ಲಿ, ಬಾದರ್ ಪ್ರತ್ಯೇಕ ಪರ್ಯಾಪ್ತಕದಲ್ಲಿ ಹುಟ್ಟಬಹುದು. ಆದರೆ ಸಾಧಾರಣ ವನಸ್ಪತಿ ಕಾಯಿಕ ಜೀವಾಗಿ ಹುಟ್ಟುವುದಿಲ್ಲ. ವನಸ್ಪತಿಯಲ್ಲಿ ಕೇವಲ ಪ್ರತ್ಯೇಕ ವನಸ್ಪತಿಯಾಗಿ ಹುಟ್ಟಬಹುದು, ಆದರೆ ಬಾದರ್ ಆಗುವುದಿಲ್ಲ. ಸೂಕ್ಷ್ಮ ಸಮೂರ್ಛನ, ಸಮೂರ್ಛನ ಇದೆ ಇದು ಕೂಡ, ಆದರೆ ಅಪರ್ಯಾಪ್ತಕದಲ್ಲಿ ಹುಟ್ಟುವುದಿಲ್ಲ. ಅದೇ ಅಪರ್ಯಾಪ್ತಕ ಅಂದ್ರೆ ಲಬ್ಧಿ ಅಪರ್ಯಾಪ್ತಕ. ಲಬ್ಧಿ 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 ಅದು ಬಾಯ್ಪಾಟ್ ಆಗಿತ್ತು. ಮತ್ತು ಲಬ್ಧಿ ಅಪರ್ಯಾಪ್ತಕ, ಲಬ್ಧಿ ಅಪರ್ಯಾಪ್ತಕ. ಲಬ್ಧಿ ಅಂದರೆ ಪ್ರಾಪ್ತಿ, ಅಪರ್ಯಾಪ್ತಕ ಅಂದ್ರೆ ಆ ಪ್ರಾಪ್ತಿ ಪೂರ್ಣ ಆಗೋಲ್ಲ. ಆ ಪ್ರಾಪ್ತಿಗಳು ಲಬ್ಧಿ ಅಂದ್ರೆ ಕ್ಷೌಕ್ಷಮ. ಆ ಯಾವ ಕ್ಷೌಕ್ಷಮ ಕಾರ್ಯರೂಪದಲ್ಲಿ ಕನ್ವರ್ಟ್ ಆಗಬಹುದು, ಅದು ಪರ್ಯಾಪ್ತಕ. ಆಮೇಲೆ ಅದಕ್ಕೆ ಲಬ್ಧಿ ಹಚ್ಚಲ್ಲ. ಯಾವ ಜೀವಿಗಳ ಲಬ್ಧಿ ಅಂದ್ರೆ ಕ್ಷೌಕ್ಷಮ ಆರೂ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡು ಪ್ರಾಣದವರೆಗೆ ಹೋಗುವುದಿಲ್ಲ, ಅದು ಲಬ್ಧಿ ಅಪರ್ಯಾಪ್ತಕ. ಲಬ್ಧಿ ಅಪರ್ಯಾಪ್ತಕ ತಿಳಿಸಲ್ಲ. ಇನ್ನು ಪಂಚೇಂದ್ರಿಯ ಸಂಜ್ಞಿ ಗರ್ಭಜ ಪರ್ಯಾಪ್ತಕ ಸಂಖ್ಯಾತ ಮತ್ತು ಅಸಂಖ್ಯಾತ ವರ್ಷಾಯುಷ್ಕದಲ್ಲಿ ಜನ್ಮ ತಾಳಬಹುದು. ಎರಡನೇ ಗುಣಸ್ಥಾನದಲ್ಲಿ ಮರಣ ಹೊಂದಿರುವ ಸಮೂರ್ಛನ ತಿರ್ಯಂಚ ಮತ್ತು ಗರ್ಭಜ ಪಂಚೇಂದ್ರಿಯ ತಿರ್ಯಂಚ ಇವೆರಡು ಕರ್ಮಭೂಮಿ ಮತ್ತು ಭೋಗಭೂಮಿಯಲ್ಲಿ ಜನ್ಮ ತಾಳಬಹುದು. ಎರಡನೇ ಗುಣಸ್ಥಾನ ಸಹಿತ ಹೋಗಬಹುದು, ಭೋಗಭೂಮಿಯಲ್ಲಿಯೂ ಹೋಗಬಹುದು ಮತ್ತು ಸುಭೋಗಭೂಮಿಯಲ್ಲಿಯೂ ಹೋಗಬಹುದು. ಎರಡನೇ ಗುಣಸ್ಥಾನ ಸಹಿತ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎರಡು ಗುಣಸ್ಥಾನಗಳಿವೆ, ಕುಭೋಗಭೂಮಿಯಲ್ಲಿ ಮತ್ತು ಸುಭೋಗಭೂಮಿಯಲ್ಲಿ. ಇದೆಯಲ್ಲ ಈ ಕಥನ ಧವಲಾ ಭಾಗ 6ನೇ ಪುಸ್ತಕ, ಸೂತ್ರ ನಂಬರ್ ಇದು 120-459 ಅಪೇಕ್ಷೆಯಿಂದ ಸರಿ ಇದೆ. ಆದರೆ ಗೋಮಟ್ ಸಾರ್ ಜೀವಕಾಂಡ ಜೀವ ಪ್ರಜ್ಞಪ್ತಿ ಟೀಕಾದಲ್ಲಿ 695, 1131 ಮತ್ತು 13ರ ಅಪೇಕ್ಷೆಯಿಂದ ವಿಕಲತ್ರಯದಲ್ಲೂ ಜನ್ಮ ಸಂಭವ ಎಂದು ತಿಳಿಯುವುದು. ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ. ಆಗಮ ಪರಂಪರೆಯಲ್ಲಿ ಉಪದೇಶ ಮಾಡುವಾಗ ಈ ಪಂಚೇಂದ್ರಿಯ ಜೀವಗಳು ಎರಡನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ದ್ವೀಂದ್ರಿಯ ಆಗುವುದಿಲ್ಲ ಅನ್ನುವಂತಹ ವಿಷಯ, ಇದು ಷಟ್ಖಂಡಾಗಮದ ವಿಷಯ. ಆದರೆ
ಗೋಮಟ್ಸಾರ ಜೀವಕಾಂಡದಲ್ಲಿ ವಿಕಲತ್ರಯ ಆಗಿನೂ ಹುಟ್ಟಬಹುದು ಜೀವ ಅಂಥೇಳಿ ಈ ತರ ಉಪದೇಶದಲ್ಲಿ ವ್ಯತ್ಯಾಸ ಬಂದ್ಬಿಟ್ಟಿದೆ. ಹೇಗಿದೆ ಹಾಗೆ ತಿಳ್ಕೊಳ್ಳೋದು. ಅವು ಏಕೇಂದ್ರಿಯ ಆಗಲಿ ಅಥವಾ ಆಗದೇ ಇರಲಿ, ದ್ವಿಂದ್ರಿಯ ಆಗಲಿ ಅಥವಾ ಆಗದೇ ಇರಲಿ, ಇದರಿಂದ ಬಹಳ ವಿಸ್ತಾರ ಚರ್ಚೆ ಇದೆ. ಚರ್ಚೆ ಇದು ಅವು ಆಗಮ ಅಧ್ಯಯನ ಮಾಡುವಾಗ ಗೊತ್ತಾಗ್ತದೆ. ಕರ್ಮಕಾಂಡ ಓದುವಾಗ, ಕರ್ಮ ಸಿದ್ಧಾಂತ ಓದುವಾಗ ಗೊತ್ತಾಗ್ತದೆ. ಇದು ಇಲ್ಲಿ ತಿಳ್ಕೊಳ್ಳೋದಷ್ಟೇ, ಎಲ್ಲೆಲ್ಲಿ ಹೋಗೋಲ್ಲ ಅನ್ನೋದು ತಿಳ್ಕೊಂಡ್ರೆ ಸಾಕು. ಮನುಷ್ಯಗತಿಯಲ್ಲಿ ಹೋದರೆ ಗರ್ಭಜ ಪರ್ಯಾಪ್ತಕ ಸಂಖ್ಯಾತ ವರ್ಷಾಯುಷ್ಕ ಮತ್ತು ಅಸಂಖ್ಯಾತ ವರ್ಷಾಯುಷ್ಕರಲ್ಲಿ ಜನ್ಮ ತಾಳಬಹುದು. ದೇವಗತಿಯಲ್ಲಿ ಹೋದರೆ ಭೌನತ್ರಿಕದಿಂದ ಹಿಡ್ಕೊಂಡು 12ನೇ ಸ್ವರ್ಗದವರೆಗೆ, ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಅಲ್ಲ. ಸಮ್ಯಕ್ ದೃಷ್ಟಿ ಜೀವ 12ಕ್ಕಿಂತ ಮೇಲಿನ ಎಲ್ಲ ತನಕ ಹೋಗಬಹುದು, 16ನೇ ಸ್ವರ್ಗ ತನಕ ಹೋಗಬಹುದು. ಸಮ್ಯಕ್ ದೃಷ್ಟಿ ಇದ್ರೆ 16ನೇ ಸ್ವರ್ಗ ತನಕ, ಹೆಚ್ಚಂದ್ರೆ 16ನೇ ಸ್ವರ್ಗ. ಮುಂದೆ ಹೋಗಲ್ಲ. ಮುಂದೆ ಮನುಷ್ಯ ಗತಿಯವರು ಮಾತ್ರ ಹೋಗ್ತಾರೆ, ದಿಗಂಬರ್ ಮುನಿಗಳು, ದ್ರವ್ಯಲಿಂಗಿ ಅಥವಾ ಭಾವಲಿಂಗಿ. ಇನ್ನು ಗುಣಸ್ಥಾನ ಚೇಂಜ್ ಆಯಿತು. ಮತ್ತೆ ಸೌಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕ ಸಂಖ್ಯಾತ ವರ್ಷಾಯುಷ್ಕ ತಿರ್ಯಂಚ ಜೀವ, ಮೇಲೆ ಹೇಳಿದಂತೆ ಅವೇ ಎರಡು ಮಿಶ್ರ ಗುಣಸ್ಥಾನದಿಂದ ನಿರ್ಗಮನ ಮಾಡಿ ಯಾವ ಗತಿಗೂ ಹೋಗುವುದಿಲ್ಲ. ಏಕೆಂದ್ರೆ ಇಲ್ಲಿ ಮರಣವಿಲ್ಲ, ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಅದೇ ತರ ಸೌಜ್ಞಿ ಪಂಚೇಂದ್ರಿಯ ಗರ್ಭಜ ಅವೇ ಜೀವಗಳು ಮೇಲಿನ ಸೌಜ್ಞಿ ಪಂಚೇಂದ್ರಿಯ ಗರ್ಭಜ ಪರ್ಯಾಪ್ತಕ ಸಂಖ್ಯಾತ ಮತ್ತು ಸೌಜ್ಞಿ ಪಂಚೇಂದ್ರಿಯ ಸಮೂರ್ಛನ ಪರ್ಯಾಪ್ತಕ ಸಂಖ್ಯಾತ ವರ್ಷಾಯುಷ್ಕ ತಿರ್ಯಂಚ ಜೀವಗಳು ಒಂದು ವೇಳೆ 4ನೇ ಮತ್ತು 5ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ ಕೇವಲ ಒಂದೇ ದೇವಗತಿಯಲ್ಲಿ ಹೋಗುತ್ತವೆ. ನೋಡ್ರಿ, ತಿರ್ಯಂಚಿಗಳಿಗೂ ಕೂಡ ದೇವಗತಿ ಇದೆ ನಿಯಮದಿಂದ. ಇವು ಅಬದ್ಧಾಯುಷ್ಕ ಅಂತ ತಿಳ್ಕೋಬೇಕು. ಅಬದ್ಧಾಯುಷ್ಕ ತಿರ್ಯಂಚ ಜೀವಗಳಿಗೆ 4ನೇ ಗುಣಸ್ಥಾನದಿಂದ ಮರಣ ಆಯಿತು ಅಂತಂದ್ರೆ ಒಂದೇ ದೇವಗತಿಯಲ್ಲಿ ಜನ್ಮ, ಮತ್ತು 5ನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂತಂದ್ರೆ ದೇವಗತಿಯಲ್ಲಿ ಜನ್ಮ. ಅದೇ ತರ ನಮಗೂ ಇದೆ ಮನುಷ್ಯರಿಗೆ. ನಾವು ಸಮ್ಯಕ್ ದೃಷ್ಟಿ ಇದ್ದಾಗ ದೇವಗತಿಗೆ ಅಷ್ಟೇ ಹೋಗ್ತೀವಿ, ಅನುವೃತಿ ಇದ್ದಾಗ ದೇವಗತಿಗೆ ಅಷ್ಟೇ ಹೋಗ್ತೀವಿ. ಮತ್ತೆಲ್ಲಿ ಹೋಗ್ತೀವಿ? ಎಲ್ಲಿಲ್ಲ. ಅಲ್ಲ, ಬದ್ಧಾಯುಷ್ಕ ಇದ್ದಾಗ ಮಾತ್ರ ಅದು ಮಾತು ಬೇರೆ ಇದೆ. ಬದ್ಧಾಯುಷ್ಕ ಇಲ್ಲದಾಗ ಎಲ್ಲಿ ಹೋಗ್ತದೆ ಜೀವ? ನಿಯಮದಿಂದ ದೇವಗತಿ. ಎಲ್ಲಿ ತನಕ ಹೋಗ್ತದೆ ದೇವಗತಿಯಲ್ಲಿ? 1ರಿಂದ 16ನೇ ಸ್ವರ್ಗ. ಅಂದರೆ 4ನೇ ಗುಣಸ್ಥಾನದ ತಿರ್ಯಂಚವೂ ಕೂಡ 16ನೇ ಸ್ವರ್ಗಕ್ಕೆ ಹೋಗಬಹುದು. 5ನೇ ಗುಣಸ್ಥಾನದ ತಿರ್ಯಂಚವೂ ಕೂಡ 16ನೇ ಸ್ವರ್ಗದವರೆಗೆ ಹೋಗಬಹುದು. ಇನ್ನು 4ನೇ ಗುಣಸ್ಥಾನದ ಶ್ರಾವಕ ಮತ್ತು ಶ್ರಾವಿಕೆಯರು ಕೂಡ ಇದೇ ತರ 4ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೆ 16ನೇ ಸ್ವರ್ಗ ತನಕ ಹೋಗಬಹುದು. ಹೆಚ್ಚಂದ್ರೆ ಹೋಗಬಹುದು, ಹೋಗ್ತಾರಂತಲ್ಲ, ಅಷ್ಟು ಕೆಪಾಸಿಟಿ. ಅಂದ್ರೆ 4ನೇ ಸಹನನ್ ಇರಬೇಕು. ಸಹನನ್ನು ಕೂಡ ಇದೆಯಲ್ಲ, ಸಹನನ್ 4ನೇದು ಬೇಕು. ಆಮೇಲೆ ಗುಣಸ್ಥಾನ 4ನೇದು ಬೇಕು. ಹೆಚ್ಚಿಂದ ಹೆಚ್ಚು ಪುಣ್ಯ ಸಂಗ್ರಹ ಮಾಡಿರಬೇಕು. ಆವಾಗ 16ನೇ ಸ್ವರ್ಗ. ಮತ್ತು ಸಹನನ್ 4ನೇದಿದೆ, ಅತ್ಯಂತ ಕಡಿಮೆ ಪುಣ್ಯ ಆಯಿತು ಅಂತಂದ್ರೆ 1ನೇ ಸ್ವರ್ಗದಲ್ಲೂ ಹೋಗಬಹುದು. ಭೌನತ್ರಿಕದಲ್ಲಿ ಹೋಗೋಲ್ಲ. 1ನೇ ಸ್ವರ್ಗದ ಜಗನ್ಯಾಯುವನ್ನು ಪಡೆಯಬಹುದು. ಸ್ವರ್ಗದಲ್ಲಿ ಜನ್ಮ ತಾಳಬಹುದು.
ಇದಾಯ್ತು, 3 ಗತಿಯಲ್ಲಿ ಹೋಗಲ್ಲ ಅಂತ. ಇನ್ನು ಬದ್ಧಾಯುಷ್ಕೇನಿದಾರಲ್ಲ ಅವರ ಕಥನ ಮುಂದಿದೆ. ಬದ್ಧಾಯುಷ್ಕ ಜೀವಗಳ ಕಥನ ಮುಂದೆ ಹೇಳಿದೆ. ಮನುಷ್ಯ ಗತಿಯಲ್ಲಿ ಮಾತ್ರ ಹೇಳ್ತೇನು, ತಿರೆಂಚಿ ಗತಿಯಲ್ಲಿ ಬದ್ಧಾಯುಷ್ಕರ ಕಥನ ಇಲ್ಲ. ಹೇಳಬೇಕಾಗಿತ್ತು. ಈಗ ಸೌಜ್ಞಿ ಪಂಚೇಂದ್ರಿಯ ಗರ್ಭಜಿ ಪರ್ಯಾಪ್ತಕ್ ಈ ಜೀವ ಸಮೂರ್ಛನ ಅಥವಾ ಗರ್ಭಜ ಮೊದಲು ತಿರೆಂಚಿ ಆಯು ಕಟ್ಕೊಂತು, ನಂತರ ಸುಪಾರ್ಥರ್ದಾನ್ ಮಾಡಿತು. ಇದು ಎಲ್ಲಿ ಹೋಗ್ತದೆ? ಭೂಮಿಗೆ ಹೋಗ್ತದೆ. ಯಾವ ಗುಣಸ್ಥಾನ ಸಹಿತ? 4ನೇ ಗುಣಸ್ಥಾನ ಸಹಿತ ಹೋಗಲ್ಲ, 1ನೇ ಗುಣಸ್ಥಾನ ಸಹಿತ, 2ನೇ ಗುಣಸ್ಥಾನ ಸಹಿತನೂ ಹೋಗಬಹುದು. ನಾಲ್ಕನೇ ಗುಣಸ್ಥಾನ ಸಹಿತ ಯಾವ ಸಮ್ಯಕ್ತದ ಜೊತೆಯಲ್ಲಿ ಕಳಿಸೋರು? ಕ್ಷೈಕ್ ಸಮ್ಯಕ್ತ ಅಲ್ಲೆಲ್ಲಿ ಬರುವುದು? ಕರ್ಮಭೂಮಿ ತಿರೆಂಚಿ ಸಾಯ್ತಾ ಇದೆ. ಕರ್ಮಭೂಮಿಯ ತಿರೆಂಚಿ ಸತ್ತು ಹೋಗ್ತಾ ಇದೆ. ತಿರೆಂಚದ ಚರ್ಚೆ ನಡೆದಿದೆ. ಈ ತಿರೆಂಚ ಕರ್ಮಭೂಮಿಯ ತಿರೆಂಚ, ಇದು ಬದ್ಧಾಯುಷ್ಕ. ತಿರೆಂಚ ಗತಿಯನ್ನು ಕಟ್ಟಿಕೊಂಡಿದೆ ಅಂತ ಇಟ್ಕೊಳ್ಳಿ. ನಂತರ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಂತು, ನಂತರ ಮಧ್ಯಮ ಅಥವಾ ಜಗನಿ ಸುಪಾತ್ರದಲ್ಲಿ ದಾನ ಮಾಡಿತು, ಅಥವಾ ಉತ್ತಮ ಸುಪಾತ್ರರಲ್ಲೂ ಕೂಡ ಮುನಿಗಳಿಗೆ ದಾನಾನುಮೋದನ ಮಾಡಿತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಿ ಹೋಗಬಹುದು? ಭೂಮಿಯ ತಿರೆಂಚಾಗಿ ಹುಟ್ಟಬಹುದು. ಆದರೆ ಹೋಗುವಾಗ ಸಮ್ಯಕ್ತ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಹೋದ ನಂತರ ಪ್ರಾಪ್ತ ಆಗಬಹುದು ಪರ್ಯಾಪ್ತಕ ಅವಸ್ಥೆಯಲ್ಲಿ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಿಥ್ಯಾತ್ವ ಸಹಿತ ಹೋಗಬೇಕು. ವಿಗ್ರಹ ಗತಿಯಲ್ಲಿ 1ನೇ ಗುಣಸ್ಥಾನ. ಇಲ್ಲಿ ಹೋಗಿವೆಯಲ್ಲ 1ನೇ ಗುಣಸ್ಥಾನ ಸಹಿತ ಸಂಖ್ಯಾತ ವರ್ಷಾಯುಷ್ಕ ಅಸಂಖ್ಯಾತ ವರ್ಷಾಯುಷ್ಕದಲ್ಲಿ ಜನ್ಮ ತಾಳಿವೆಯಲ್ಲ, ಸಮ್ಯಕ್ತ ಚ್ಯುತಾಗಿ ಹೋಗಿರಬಹುದು. ಆಮೇಲೆ ತಿರೆಂಚ ಬದ್ಧಾಯುಷ್ಕ ಕೇಳಿ. ನೋಡಿ, ತಿರೆಂಚ ಬದ್ಧಾಯುಷ್ಕ ಕರ್ಮಭೂಮಿ ತಿರೆಂಚಿದೆ. ತಿರೆಂಚ ಬದ್ಧಾಯುಷ್ಕ ಜೀವ 5ನೇ ಗುಣಸ್ಥಾನದಲ್ಲಿ ಸಾಯಬಹುದೇನು? ಯಾಕೆ? ಮರಣ ಕಾಲದಾಗ ಹೆಂಗ 5ನೇ ಗುಣಸ್ಥಾನ ಇರೋದ? 5ನೇ ಗುಣ ಅಲ್ಲ, ಮರ್ತು ಬಿಟ್ರಿ. ಹೇಳಿ ಏನ? ತಿರೆಂಚಾಯು, ಮುಂದಿನ ತಿರೆಂಚಾಯುವನ್ನ ಕಟ್ಕೊಂಡಂತಹ ಜೀವಿಗೆ 5ನೇ ಗುಣಸ್ಥಾನವು ಪ್ರಾಪ್ತವಾಗುವುದಿಲ್ಲ. ಈ ನೇಮ ಮರ್ತು ಬಿಟ್ರಿ. ಮುಂದಿನ ಮನುಷ್ಯಾಯುವನ್ನ ಕಟ್ಟಿಕೊಂಡಿರತಕ್ಕಂತಹ ಕರ್ಮಭೂಮಿ ತಿರೆಂಚಕ್ಕೆ 5ನೇ ಗುಣಸ್ಥಾನವು ಆಗುವುದಿಲ್ಲ. ಇದು ನಿಯಮ ಮರಿತ. ದೇವಾಯುವನ್ನ ಕಟ್ಟಿಕೊಂಡಿತ್ತು ಅಂತಂದ್ರೆ ಆಗಬಹುದು 5ನೇ ಗುಣಸ್ಥಾನ. ನರಕಾಯುವನ್ನ ಕಟ್ಟಿಕೊಂಡಿದ್ರೆ, ತಿರೆಂಚಾಯುವನ್ನ ಕಟ್ಟಿಕೊಂಡಿದ್ರೆ, ಮನುಷ್ಯಾಯುವನ್ನ ಕಟ್ಟಿಕೊಂಡು 3 ಆಯುಗಳನ್ನು ಕಟ್ಟಿಕೊಂಡಿದ್ರೆ 5ನೇ ಗುಣಸ್ಥಾನಕ್ಕೆ ಹೋಗುವುದಿಲ್ಲ. ಹೆಚ್ಚಂದ್ರೆ 4 ಗುಣಸ್ಥಾನಗಳು ಆಗಬಹುದು, 4ನೇ ಗುಣಸ್ಥಾನ ಆಗಬಹುದು. ಇದಕ್ಕಿಂತ ಹೆಚ್ಚು ಗುಣಸ್ಥಾನ ಆಗುವುದಿಲ್ಲ. ಆಮೇಲೆ ತಿರೆಂಚಾಯು ಕಟ್ಕೊಂಡು 5ನೇ ಗುಣಸ್ಥಾನದೊಳಗೆ ಹೇಗೆ ಮರಣ ಮಾಡಿಕೊಳ್ಳೋದು? ಆ ತರ ಅನಾದಿ ಕಾಲದಿಂದ ಯಾವ ಒಂದೂ ಜೀವಕ್ಕೆ ಆಗಿಲ್ಲ, ಆಗಲಿಕ್ಕೂ ಸಾಧ್ಯವಿಲ್ಲ. ಯಾವ ತಿರೆಂಚ ಜೀವಗಳಿಗೆ ತಿರೆಂಚಾಯು ಬಂದಾಗಿದೆ, ಅಥವಾ ಮನುಷ್ಯಾಯು ಬಂದಾಗಿದೆ, ಅಥವಾ ನರಕಾಯು ಬಂದಾಗಿದೆ, ಅಂತಹ ಜೀವಗಳಿಗೆ
5ನೇ ಗುಣಸ್ಥಾನದ ಪರಿಣಾಮಗಳು ಉತ್ಪನ್ನವಾಗುವುದಿಲ್ಲ. ಆದ್ದರಿಂದ 5ನೇ ಗುಣಸ್ಥಾನ ಪ್ರಾಪ್ತವಾಗುವುದಿಲ್ಲ. ದೇವಾಯುವನ್ನು ಬಿಟ್ಟು ಉಳಿದ 3 ಆಯುಗಳನ್ನು ಕಟ್ಟುಕೊಂಡಂತಹ ಜೀವಿಗೆ ಅನುವೃತಗಳು ಆಗುವುದಿಲ್ಲ ಮತ್ತು ಮಹಾವೃತಗಳು ಕೂಡ ಆಗುವುದಿಲ್ಲ. ಮನುಷ್ಯರ ಅಪೇಕ್ಷೆಯಿಂದ ಮಹಾವೃತನೂ ಇಲ್ಲ, ಅನುವೃತನೂ ಇಲ್ಲ. ಮನುಷ್ಯ ಮನುಷ್ಯ ಗತಿಯಿಂದ ಮನುಷ್ಯ ಗತಿಯನ್ನು ಕಟ್ಕೊಂತು ಅಂತಂದ್ರೆ 5ನೇ ಗುಣಸ್ಥಾನ ಆಗುವುದಿಲ್ಲ ನಿಶ್ಚಿತ. ಮತ್ತು ಯಾರಿಗೆ 5ನೇ ಗುಣಸ್ಥಾನ ಇದೆ ಅವರಿಗೆ ಮನುಷ್ಯ ಆಯು ಕಟ್ಟುಲ್ಲ, ಕೇವಲ ಒಂದು ದೇವಾಯು ಮಾತ್ರ ಕಟ್ತದೆ, ಅನ್ಯ ಆಯುಗಳು ಯಾವುದೂ ಕಟ್ಟುಲ್ಲ ಅನ್ನೋದು ನಿಶ್ಚಿತ. ಗೊತ್ತಾಯ್ತಲ್ಲ? ಇಷ್ಟು ಸಂತಿ ಸಂತಿ ಕರಿಕದೀತಲ್ಲ, ಇನ್ಯಾನ್ ಮಾಡುದ? ಬಿಡೋಣ. ಎಲ್ಲಾರು ಹೋಗವ್ರಿದ್ದೀರೇನು ಸಂತ್ಯಾಗ? ಎಲ್ಲಾರು ಹೋಗವ್ರಿದ್ರು ಹೋಗ್ರಿ. ಇಲ್ಲಿ ಯಾಕೆ ಕಥನ ಮಾಡಲಿಲ್ಲ? ಏನು ಮಾಡಿಲ್ಲ ಇಲ್ಲಿ. ಯಾವುದು ಬದ್ಧ ಮನುಷ್ಯಾಯುವುಳ್ಳ ತಿರ್ಯಂಶ ಮತ್ತು ಬದ್ಧ ನರಕಾಯುವುಳ್ಳ ತಿರ್ಯಂಶ, ಬದ್ಧ ತಿರ್ಯಂಶಾಯುವುಳ್ಳ ತಿರ್ಯಂಶ, ಈ 3ರ ಕಥನ ಆಗಬೇಕಾಗಿತ್ತು. ಇಲ್ಲಿ ಮಾಡಿಲ್ಲ. ಬದ್ಧಾಯುಷ್ಕರ ಕಥನ ಇಲ್ಲಿ ಇಲ್ಲ. ಆದರೂ ಬದ್ಧಾಯುಷ್ಕಾಗಿ ಇವು ಭೋಗಭೂಮಿಗೆ ಹೋಗಬಹುದು. ಮನುಷ್ಯರಿಗೆ ಯಾವ ತರ ಕಥನ ಇದೆಯಲ್ಲ, ಮುಂದೆ ಕಥನ ಇದೆ ಮನುಷ್ಯರದ್ದು. ಆ ತರ ತಿರ್ಯಂಶದ ಕಥನ ಇಲ್ಲ. ತಗೋ ಭಾವ ಇದಾವು, ಆದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ಗಳು ಇದಾವ ಅಂತ ಹೇಳಿಬಿಟ್ಟು ಅವ್ರು ತಗೋವಾರು. ಭಾವ ಇದಾವ ಪೂರ್ತಿ. ಯಾರಿಗೆ ಭಾವ ಇದಾವಲ್ಲ ಅವರಿಗೆ 3 ಗತಿ ಕಟ್ಟಿಲ್ಲ. ನಕ್ಕಿ 3 ಗತಿ ಕಟ್ಟಿಲ್ಲ, ದೇವಾಯು ಕಟ್ಟಿದೆ ಅಂತ ತಿಳ್ಕೊಳ್ಳೋದು. ಮತ್ತು ಯಾರಿಗೆ 3 ದೇವಾಯು ಬಿಟ್ಟು ಉಳಿದ 3 ಗತಿಗಳಲ್ಲಿ ಯಾವುದೇ ಒಂದು ಗತಿ ಕಟ್ಟಿದ್ರೂ ಭಾವ ಆಗೋದೇ ಇಲ್ಲ. ಎಲ್ಲ ಸೌಲಭ್ಯಗಳು ಇದ್ರೂ ಕೂಡ ನಾನು ತಗೋಬೇಕು ಅನ್ನುವಂತಹ ಭಾವ ಆಗುವುದೇ ಇಲ್ಲ. ಆ ಥರನೂ ಇದೆಯಲ್ಲ, ಅಜ್ಞಾನ ವಶದಿಂದ ಪ್ರಮಾದ ವಶದಿಂದನೂ ತಗೊಳ್ಳದೇ ಇರಬಹುದು. ಇಲ್ಲಿ ಪ್ರಯತ್ನ ಮಾಡಾಕದಾರು, ಕೆಲವರು ರೆಡಿ ಇದ್ದಾರೆ. 1 ವರ್ಷ ಅಭ್ಯಾಸ ಮಾಡವ್ರಿದಾರು, ನಂತರ ತಗೊಳ್ಳವ್ರಿದ್ದಾರೆ. ಎಷ್ಟು ಮಂದಿ ಇದೀರಿ? ಒಂದು 7-8 ಜನ ಇರ್ಬೇಕಲ್ಲ, ಅಷ್ಟ. ಒಂದು 7-8 ಮಂದಿ ಇದ್ದಾರೆ. ಆಯ್ತು, ಇದೊಂದು ಮುಗಿಸೋಣ. ತಿರ್ಯಂಶಗತಿ ಇದ್ದು 2 ಕಾಲಮ್ ಉಳಿದವಿನ್ನ. ಇನ್ನು ಭೋಗಭೂಮಿಯ ತಿರ್ಯಂಶ ನೋಡಿ. ಭೋಗಭೂಮಿಯ ತಿರ್ಯಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಇದೆ. ಭೋಗಭೂಮಿಯ ಮತ್ತು ಕುಭೋಗಭೂಮಿಯ ಸೌಜ್ಞಿ ಪಂಚೇಂದ್ರಿಯ ಮಿಥ್ಯಾದೃಷ್ಟಿ ತಿರ್ಯಂಶ ಮತ್ತು ಸೌಜ್ಞಿ ಪಂಚೇಂದ್ರಿಯ ಸಾಸಾಧನ ಸಮ್ಯಕ್ ದೃಷ್ಟಿ ತಿರ್ಯಂಶ. ಭೋಗಭೂಮಿಯಲ್ಲಿ ಅಸೌಜ್ಞಿ ಪಂಚೇಂದ್ರಿಯ ಮತ್ತು ಅಸೌಜ್ಞಿ ಪಂಚೇಂದ್ರಿಯ ತಿರ್ಯಂಶ ಜೀವಗಳು ಇರುವುದಿಲ್ಲ. ಮರಣ 1ನೇ ಮತ್ತು 2ನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂತಂದ್ರೆ ಭೋಗಭೂಮಿಯ ಜೀವಿಗಳು ಎಲ್ಲಿ ಹೋಗಬಹುದು? ನಿಯಮದಿಂದ ಭವನತ್ರಿಕದಲ್ಲಿ. 1ನೇ 2ನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂದ್ರೆ ಭವನತ್ರಿಕ. ಸಮ್ಯಕ್ತು ಸಹಿತ ಮರಣ ಆಯಿತು ಅಂತಂದ್ರೆ 1ನೇ ಮತ್ತು 2ನೇ ಸ್ವರ್ಗದವರೆಗೆ. ಹೆಚ್ಚೆಂದರೆ 2ನೇ ಸ್ವರ್ಗ, ಮೇಲಿನ ಸ್ವರ್ಗಗಳಲ್ಲಿ ಹೋಗುವುದಿಲ್ಲ.